ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು MS ಗೀತಾ ಅಂತ. ನಾನು ಚಿಕ್ಕಮಗಳೂರು ಜಿಲ್ಲೆ ಕಡೂರು ಸರ್ಕಾರಿ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. 2001ರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ನಾನು ದ್ವಿತೀಯ ದರ್ಜೆ ಸಹಾಯಕಳಾಗಿ ಕೆಲಸಕ್ಕೆ ಸೇರಿದ್ದು, ಆಮೇಲೆ ಪ್ರಥಮ ದರ್ಜೆ ಸಹಾಯಕಳಾಗಿ ಮತ್ತು ಸೂಪರ್ಡೆಂಟ್ ಆಗಿ ಪದೋನ್ನತಿಗಳನ್ನು ಹೊಂದಿ ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ 2017ರಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕಳಾಗಿ ಆಯ್ಕೆಗೊಂಡಿದ್ದು, ಪ್ರಸ್ತುತ ಕಡೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ವಿಶ್ವ ಮಾನವ ವೇದಿಕೆ ಅಡಿಯಲ್ಲಿ ಒಂದು ಕುವೆಂಪು ಅವರ ರಕ್ತ ರಜನಿ ಅನ್ನುವಂಥ ಕಥನ ಕವನದ ಕುರಿತು ಮಾತಾಡಲಿಕ್ಕೆ ಅಂತ ನಾನಿವತ್ತು ನಿಮ್ಮ ಎದುರುಗಡೆ ಕೂತಿದ್ದೇನೆ. ಈ ವಿಶ್ವ ಮಾನವ ಕುವೆಂಪು ವೇದಿಕೆ ಅನ್ನುವಂತಹ ಒಂದು ವೇದಿಕೆ ನಮ್ಮಂಥ ಹಲವಾರು ಜನರಿಗೆ ಮಾತಾಡಲಿಕ್ಕೆ, ತಮ್ಮ ವಿಚಾರಗಳನ್ನು ಜಗತ್ತಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ಎಷ್ಟೋ ವಿಚಾರಗಳು, ಎಷ್ಟೋ ಪುಸ್ತಕಗಳನ್ನು ಓದೋದೇನೂ ಕೂಡ ಕೇವಲ ಈ ವೇದಿಕೆಗೆ ಮೆಂಬರ್ ಆದರೆ ಎಷ್ಟೊಂದು ಪುಸ್ತಕಗಳನ್ನು ಕುವೆಂಪು ಅವ್ರನ್ನ ಮತ್ತು ತೇಜಸ್ವಿಯವರನ್ನ ತಿಳ್ಕೊಂಡ ಹಾಗೆ ಆಗ್ತಾ ಇರೋದು ತುಂಬ ಅನುಕೂಲವಾಗ್ತಾ ಇದೆ ಅಂತ ಅನಿಸುತ್ತೆ. ಈ ವಿಶ್ವಮಾನವ ವೇದಿಕೆಯನ್ನು ನಡೆಸ್ತಾ ಇರ್ತಕ್ಕಂತಹ ಸುಜಾತ ಮೇಡಮ್ ಅವರಿಗೆ ಮತ್ತು ನರೇಂದ್ರ ಕುಮಾರ್ ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆ ಅಂದರೆ ಸುಜಾತ ಮೇಡಮ್ ಅವರು ತುಂಬ ಪ್ರೀತಿಯಿಂದ ಪ್ರೋತ್ಸಾಹವನ್ನು ಕೊಟ್ಟು, ಬೆಂಬಲವನ್ನು ಕೊಟ್ಟು, ನನಗೆ ನೀವು ಮಾತಾಡಿ, ಇದರಲ್ಲಿ ನಿಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ ಅಂತ ತುಂಬ ಒತ್ತಾಸೆಯಿಂದ, ಅವರ ಪ್ರೀತಿಪೂರ್ವಕವಾದ ಒತ್ತಾಸೆಯಿಂದ ಇದು ಇವತ್ತು ಸಾಧ್ಯ ಆಗ್ತಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಮತ್ತು ನರೇಂದ್ರ ಕುಮಾರ್ ಅವರು ಕೂಡ ತುಂಬ ಬೆಂಬಲವನ್ನು ಕೊಟ್ಟು, ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಅರ್ಪಿಸ್ತೇನೆ. ಆಮೇಲೆ ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಶ್ರೀ ಯತೀಶ್ ಕುಮಾರ್ ಅವರು ನನಗೆ ತುಂಬ ಹುರಿದುಂಬಿಸಿ, ನಿಮಗೆ ನಂಬಿಕೆಯನ್ನು ಕೊಟ್ಟು, ನನಗೆ ಭರವಸೆಯನ್ನು ಕೊಟ್ಟು, ನೀವು ಮಾಡ್ತೀರಿ, ನೀವು ಮಾತಾಡಿ ಮೇಡಮ್ ಅಂತ ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನನಗೂ ತುಂಬ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕುವೆಂಪು ಅವರು ಪ್ರಕೃತಿ ಕವಿ ಅಂತ. ಇಲ್ಲಿ ನಾನು ಚಿಕ್ಕಂದಿನಲ್ಲಿ ಅಥವಾ ನನ್ನ PUC ಅಥವಾ ಡಿಗ್ರಿಯ ದಿನಗಳಲ್ಲಿ ಕಾನೂರು ಹೆಗ್ಗಡತಿಯನ್ನು ಓದ್ತಾ ಇದ್ದಂತಹ ಸಮಯದಲ್ಲಿ ಅಲ್ಲಿನ ಕಾಡಿನ ವರ್ಣನೆ ಇರಬಹುದು, ಅಥವಾ ಅಲ್ಲಿರ್ತಕ್ಕಂತಹ ಜಿಟಿ ಮಳೆಯ ವರ್ಣನೆಗಳನ್ನು ಇರಬಹುದು, ಅದೆಲ್ಲ ಓದ್ತಾ ನಾವು ಅಪ್ಪಟ ಬಯಲುಸೀಮೆಯಿಂದ ಬಂದಿರತಕ್ಕಂತಹ ನಮಗೆ ಅದು ಒಂದೊಂದು ಸಲ ಬೋರ್ ಅಂತ ಅನ್ನಿಸ್ತಾ ಇತ್ತು. ಏನಿದು ಇಷ್ಟು ವರ್ಣನೆ ಇದೆಯಲ್ಲ, ಇಷ್ಟೊಂದು ವರ್ಣನೆ ಇದೆಯಲ್ಲ ಅಂತ. ಮತ್ತು ಅದನ್ನು ಇತ್ತೀಚೆಗೆ ಇನ್ನೊಂದು ಸಲ ಓದಿದಾಗ, ಕಾನೂರು ಹೆಗ್ಗಡತಿಯನ್ನು ಓದಿದಾಗ, ಹೌದು, ಇದು ನಿಜವಾಗ್ಲೂ ಕೂಡ ಇದು ಬೇಕಾಗಿತ್ತು ಇವತ್ತಿನ ಜಮಾನದ ಜನಗಳಿಗೆ, ಅಥವಾ ಇವತ್ತಿನ ಯುವಕರಿಗೆ, ಅಥವಾ ಇವತ್ತಿನ ಯುವಜನತೆಗೆ ಇದೆಲ್ಲ ಬೇಕಂತ ಅನ್ನಿಸ್ತಿದೆ. ಯಾಕೆ ಅಂತ ಅಂದರೆ, ಇವತ್ತು ಆ ಕಾಡಾಗಲಿ ಅಥವಾ ಆ ಮಳೆಯನ್ನಾಗಲಿ ನಾವು ಫಿಲಮ್ಗಳಲ್ಲಿ ಅಥವಾ ಗ್ರಾಫಿಕ್ಸ್ ಮಿಕ್ಸಿಂಗಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಇದೆಯೇ ಹೊರತು, ನಾವು ನಿಜ ಜೀವನದಲ್ಲಿ ಅಥವಾ ನಿಜವಾದ ಬದುಕಿನಲ್ಲಿ ಅಷ್ಟು ದಟ್ಟವಾದ ಕಾಡನ್ನು ಅಥವಾ ದಟ್ಟವಾದ ಮಳೆಯನ್ನು, ಆ ಸೋನೆ ಮಳೆ ಅನುಭವಿಸೋದನ್ನು ನಾವು ನೋಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಕೇಳಿಸ್ತಾ ಇದೆಯಾ ನನ್ನ ಮಾತು? ಯತೀಶ್ ಅವರೇ, ನನ್ನ ಮಾತು ಕೇಳಿಸ್ತಾ ಇದೆಯಾ? ಇಲ್ಲಿ ನಾವು ಈ ಎಲ್ಲ ವರ್ಣನೆಗಳು ತುಂಬ ಜಾಸ್ತಿ ಆಯ್ತೇನೋ ಅಂತ ಅನಿಸೋಷ್ಟ್ರ ಮಟ್ಟಿಗೆ ಅದು ನಮ್ಮನ್ನು ಸೆಳೆದುಕೊಂಡು ಹೋಗ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ವರ್ಣನೆಗಳು ಯಾಕೆ ಇವತ್ತಿನ ಯುವಜನತೆಗೆ ಬೇಕಂತ ಅಂದರೆ, ಅವರು ಅದನ್ನು ಪ್ರತ್ಯಕ್ಷವಾಗಿ ನೋಡಲಾರರು ಅನ್ನುವಂಥ ಮಟ್ಟಕ್ಕೆ ನಾವು ಇವತ್ತು ತಲುಪಿದ್ವಿ. ನಮ್ಮ ಸುತ್ತಲಿನ ಪ್ರಕೃತಿಯನ್ನು ಕೂಡ ನಾವು ಹಾಗೆ ಇವತ್ತು ಮಾಡ್ಕೊಂಡು ಬಿಟ್ಟಿದ್ದೇವೆ. ಹಾಗಾಗಿ ಇವತ್ತು ಇದು ಆಗ್ತಾ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ವರ್ಣನೆಗಳು ನಮಗೆ ಬೇಕು ಅಂತ ಅನ್ನಿಸ್ತಾ ಇದೆ. ಕುವೆಂಪು ಅವರ
ಕಥನ ಕವನಗಳಿಗೆ ಕನ್ನಡ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟವಾದ ಸ್ಥಾನ ಇದೆ. ಪ್ರಾತಿನಿಧಿಕ ರಚನೆ ಆದಂತಹ ಕರಿಸಿದ್ಧನಿಂದ ಹಿಡಿದು ಅಥವಾ ತಾನಾಜಿ, ಪ್ರತಾಪಸಿಂಹನವರೆಗೆ ಅಲ್ಲಿಂದ ಮೊದಲುಗೊಂಡು ಪ್ರತಾಪಸಿಂಹವರೆಗೆ ಐತಿಹಾಸಿಕವಾದ, ಸಾಮಾಜಿಕವಾದ ಮತ್ತು ಪೌರಾಣಿಕವಾದ ಹಲವಾರು ಘಟನೆಗಳ ಸಣ್ಣ ಸಣ್ಣ ಎಳೆಗಳನ್ನು ತೆಗೆದುಕೊಂಡು ಕುವೆಂಪು ಅವರು ಒಂದು ಅಲ್ಪ ಎಳೆಯನ್ನು ತಗೊಂಡು ಅದನ್ನು ಭೂಮದ ರೂಪದಲ್ಲಿ ಪ್ರಕಟಿಸ್ತಾ ಇದ್ದಾರೆ. ಅದರ ಭೂಮವನ್ನು ನಮ್ಮೆದುರಿಗೆ ತೆರೆದಿಡ್ತಾ ಇದ್ದಾರೆ ಅಂತ ಹೇಳಬಹುದು. ಈ ಅಲ್ಪದರೊಳಗಿನ ಕಲ್ಪಾಂತರಗಳ ಆಚೆಯ ಸತ್ಯವನ್ನು ನಮ್ಮೆದುರಿಗೆ ಬಿಡಿಸಿ ವಿಶದವಾಗಿ ಬಿಡಿಸಿ ತೋರಿಸಿ ಅದರೊಳಗಡೆ ಇರ್ತಕ್ಕಂತಹ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳಿ ಅಂತ ನಮಗೆ ಹೇಳ್ತಾ ಇದ್ದಾರೇನೋ ಅನ್ನುವ ಹಾಗೆ ಈ ಕಥನ ಕವನಗಳು ಇಲ್ಲಿ ಮನಸ್ಸನ್ನು ರಂಜನೆ ಮಾಡುವುದರ ಜೊತೆಗೇನೆ ನಮಗೆ ಒಂದು ನಿತ್ಯ ಸತ್ಯವನ್ನು ಕೂಡ ಹೇಳ್ತಾ ಇದ್ದಾವೆ ಅಂತ ನಮಗೆ ಅನ್ನಿಸ್ತದೆ. ಈ ಸಂಕಲನದಲ್ಲಿ ಒಟ್ಟು 11 ಕಥನ ಕವನಗಳು ಇದ್ದು, ರಕ್ತರಜನಿ ಅನ್ನುವಂಥ ಕಥನ ಕವನ ಶೀರ್ಷಿಕೆಯೂ ಸೇರಿದ ಹಾಗೆ ಒಟ್ಟು 700 ಸಾಲುಗಳನ್ನು ಇದು ಒಳಗೊಂಡಿರ್ತಕ್ಕಂತಹ ಬೃಹತ್ತಾದ ದೊಡ್ಡ ಕವಿತೆ ಆಗಿದೆ. ಈ ರಕ್ತರಜನಿ ಅನ್ನುವಂಥ ಕಥನ ಕವನದ ಕತೆ ನಾವೆಲ್ಲ ತುಂಬ ಚಿಕ್ಕಂದಿನಿಂದ ಕೇಳಿರುವಂತಹ, ನಮಗೆ ಚಿರಪರಿಚಿತವಾಗಿರ್ತಕ್ಕಂತಹ ಶ್ರವಣಕುಮಾರನ ಕತೆ. ಆದರೆ ಶ್ರವಣ ಅನ್ನೋ ಹೆಸರು ಈ ಕಥನ ಕವನದಲ್ಲಿ ಬರೋದೇ ಇಲ್ಲ. ಸಿಂಧು ಅನ್ನೋ ಹೆಸರಿನಿಂದ ಆ ಬಾಲಕನನ್ನು ಅವರು ಕುವೆಂಪು ಅವರು ಕರೀತಾರೆ. ಶ್ರವಣಕುಮಾರನ ಈ ಪ್ರಸ್ತುತ ಕಥೆಯಲ್ಲಿ ನಮ್ಮೆಲ್ರಿಗೂ ಗೊತ್ತಿದೆ, ದಶರಥ ಬೇಟೆಗೆ ಹೋದಾಗ ಪ್ರಾಣಿ ಅಂತ ಭ್ರಮಿಸಿಬಿಟ್ಟು ಶಬ್ದವೇದಿ ವಿದ್ಯೆಯಿಂದ ಬಾಣವನ್ನು ಬಿಟ್ಟಾಗ ನಿರಪರಾಧಿ ಆಗಿರ್ತಕ್ಕಂತಹ ಶ್ರವಣನ ಸಾವಾಗುತ್ತೆ. ಆ ಸಾವಿನ ನಂತರ ಅವನ ತಂದೆ ತಾಯಿಗಳು ದಶರಥನಿಗೆ ನೀನು ಕೂಡ ಪುತ್ರಶೋಕದಿಂದ ಸಾಯಿ ಅಂತ ಅವನಿಗೆ ಶಾಪವನ್ನು ಕೊಡ್ತಾರೆ. ಅದರ ನಂತರ ಮತ್ತೆ ದಶರಥನ ಬದುಕಿನಲ್ಲೂ ಕೂಡ ಅದೇ ಆಗತ್ತೆ. ಅವನು ಸಾಯುವಾಗ ರಾಮ ಮತ್ತು ಅವನ ಮಕ್ಕಳುಗಳು ಯಾರು ಅವನ ಹತ್ತಿರ ಇರೋದಿಲ್ಲ. ಹಾಗೆ ಆಗ್ತದೆ. ಆ ವಿಧಿ ಅವನನ್ನು ಹಾಗೆ ಸಾಯೋ ಹಾಗೆ, ಏಕಾಂಗಿಯಾಗಿ ಸಾಯೋ ಹಾಗೆ ಮಾಡ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೇವೆ. ಕೊನೆಗೆ ಅವನಿಗೆ ಶ್ರವಣನ ತಂದೆ ತಾಯಿಗಳಿಂದ ಶಾಪವೇನೆ ಸಿಗ್ತದೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತಿರುವಂತಹ ಕಥೆ. ಆದರೆ ಇಲ್ಲಿ ಆ ಕಥೆಯನ್ನು ಅಥವಾ ಕಥೆಯ ಎಳೆಯನ್ನು ತೆಗೆದುಕೊಂಡು ಕುವೆಂಪು ಅವರು ತಮ್ಮ ಪ್ರತಿಭೆಯ ಮೂಸೆಯಲ್ಲಿ ಅದನ್ನು ಹೊಸದಾಗಿ ಪರಿಷ್ಕರಿಸಿ ನಮ್ಮೆದುರಿಗೆ ತೋರಿಸಿದ್ದಾರೆ ಅಂತ ನಾವು ಅಂದ್ಕೊಳ್ಬಹುದು. ಯಾಕೆ ಅಂತ ಅಂದರೆ ಇದನ್ನು ತುಂಬ ಒಂದು ಸಾಮಾನ್ಯ ಕಥೆಯಾಗಿರ್ತಕ್ಕಂಥ ಅದು ಚಿರಪರಿಚಿತವಾದ ಕಥೆಯನ್ನು ಹೊಸದಾಗಿ ರೂಪಿಸುವ ಒಬ್ಬ ನಿಜವಾದ ಕವಿಯ ವಿಶಿಷ್ಟತೆ ಅಥವಾ ವೈಶಿಷ್ಟ್ಯ ಅಂತ ಅನ್ಬಹುದು. ಯಾಕೆ ಅಂದರೆ ರಾಮಾಯಣ ದರ್ಶನಮ್ಮಲ್ಲಿ ನಮಗೆಲ್ಲ ಮಾಂತರೆ ಕೆಟ್ಟವಳು ಅಥವಾ ರಾವಣ ಕೆಟ್ಟವನು ರಾಮಾಯಣದಲ್ಲಿ ಅನ್ನೋ ಅವೆಲ್ಲ ವಿಲನ್ ಪಾತ್ರಗಳು ಅನ್ನುವಂತಹ ನಮ್ಮ ಪೂರ್ವಗ್ರಹ ಪೀಡಿತ ಅಂತ ಅಂದ್ಕೊಳ್ಳಲ್ಲ, ಅಥವಾ ಒಂದು ಪ್ರಿಜುಡಿಸ್ ಇರ್ತದೆ ಅದರಲ್ಲಿ. ಆ ತರಹದ ಮನಸ್ಸುಗಳಿಗೂ ಕೂಡ ಬದಲಾವಣೆ ಮಾಡುವಂತಹ ಪಾತ್ರಗಳನ್ನು ಅವರು ಸ್ವಲ್ಪ ವಿಶದೀಕರಿಸಿ ಅವುಗಳ ಅಂತರಂಗವನ್ನು ತೆರೆದಿಟ್ಟು ನಮಗೆ ಅಲ್ಲಿರ್ತಕ್ಕಂತಹ ಒಳ್ಳೆಯತನಗಳನ್ನು ನಮಗೆ ಹೇಳ್ತಾ ಹೋಗುವ ಹಾಗೆ ಇಲ್ಲಿಯೂ ಕೂಡ ಆ ಶ್ರವಣನ ತಂದೆ ತಾಯಿಗಳು ದಶರಥನಿಂದ ಆಗಿರ್ತಕ್ಕಂತಹ ಪ್ರಮಾದವನ್ನು ಕ್ಷಮಿಸ್ತಾರೆ. ಮತ್ತು ಅದರಲ್ಲಿ ಇರತಕ್ಕಂಥ ಒಳ್ಳೆಯತನವನ್ನು ಅವನಿಗೆ ತೋರಿಸಿಬಿಟ್ಟು ಅವನಿಗೆ ತನ್ನ ಮಗನನ್ನು ಕೊಂದವನಿಗೇನೆ ಅವರು ತಾಯಿ ಸತ್ತು ಹೋಗ್ಬಿಡ್ತಾಳೆ. ಇಲ್ಲಿ ತಂದೆ ಅವರನ್ನು ಶಾಪವನ್ನು ಕೊಡದೇನೆ ಅವನಿಗೆ ಸಾಂತ್ವನವನ್ನು ಹೇಳುವಂತಹ ಒಂದು ಭವ್ಯವಾಗಿದ್ದ ಪರಿಕಲ್ಪನೆ ಇಲ್ಲಿ ಇದೆ ಅಂತ ಹೇಳಬಹುದು. ಇಲ್ಲಿ ನಮಗೆ ಗೊತ್ತಿರುವಂಥ ಪೌರಾಣಿಕ ಕಥೆಯಲ್ಲಿ ಶಾಪದಿಂದನೇ ಕತೆ ಅಂತ್ಯ ಆಗುತ್ತೆ. ಆದರೆ ಇಲ್ಲಿ ಧರ್ಮ ಶೃಂಖಲೆಯಲ್ಲಿ ಎಲ್ಲರೂ ಬಂಧಿತರಾಗಿರುವಂತಹ ಪರಿಗೆ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಕವಿ ಕಾವ್ಯವನ್ನು ಮುಗಿಸ್ತಾರೆ. ಮತ್ತು ಬಾಳಿನ ದುಃಖಕ್ಕೆ ಪರಿಹಾರವಾಗಿ ಶಾಂತಿ ಮಂತ್ರವನ್ನೂ ಕೂಡ ಇಲ್ಲಿ ಕವಿ ನಮಗೆ ಸೂಚಿಸ್ತಾರೆ. ಇವತ್ತಿನ ದಿನಗಳಲ್ಲಿ ನಾವು ಅನುಭವಿಸ್ತಾ ಇರತಕ್ಕಂತಹ ದಿನನಿತ್ಯದ ಕಷ್ಟ ದುಃಖಗಳಿಗೆ ಮತ್ತು ನಮ್ಮ ಅಳಲುಗಳಿಗೆ ಇಲ್ಲಿರ್ತಕ್ಕಂತಹ ಶಾಶ್ವತವಾದ ಪರಿಹಾರವನ್ನು ನಾವೆಲ್ಲರೂ ಕರುವಲ್ಲಿ ಕಾಣ್ತೇವೆ. ಕೇಳಿಸ್ತಾ ಇದೆಯಾ?
ಒಟ್ಟು 699 ಸಾಲುಗಳಿರ್ತಕ್ಕಂತಹ ಈ ಕವನದಲ್ಲಿ 17 ಭಾಗಗಳು ಇವೆ. ಶೀರ್ಷಿಕೆಯೂ ಸೇರಿದ ಹಾಗೆ 700 ಸಾಲುಗಳು ಇದೆ. ಈ ಸಂಕಲನದ ಬೇರೆ ಎಲ್ಲ ಕಥನ ಕವನಗಳಿಗಿಂತ ಗಾತ್ರದಲ್ಲಿ ಮತ್ತು ಪಾತ್ರದಲ್ಲಿ ಅತ್ಯಂತ ವಿಸ್ತಾರವಾಗಿ ಇರ್ತಕ್ಕಂತಹ ಈ ಕವಿತೆ ತಾನು ನೀಡುವ ಕಾಣಿಕೆಯಲ್ಲೂ ಕೂಡ ವಿಶಿಷ್ಟವಾಗಿದೆ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂದರೆ ನಮಗೆ ಮಾಡಿಸಿ ಚಂದ ನೋಡುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ವಿಧಿ ಮಾಡ್ತಾ ಇದೆ. ನಮ್ಮ ಕರ್ಮಗಳ ಮಿಂಚುಕೊಳದಂಥ ಬೆಳಕಿನಲ್ಲೇ ನಮ್ಮ ಸುತ್ತಲಿನ ಕತ್ತಲಿನ ಮೂಲಕ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ಕೆಲಸವನ್ನು ಮಾಡುವ ವಿಧಿ ಕರ್ಮಗಳ ಶೃಂಖಲೆಗಳ ಬಂಧನವನ್ನೂ ಅದರ ಬಿಡುಗಡೆಯ ಹಾದಿಯನ್ನೂ ಕೂಡ ಸರ್ವಭೂತ ದಯೆಯೊಂದಿಗೆ ಏಕಕಾಲಕ್ಕೆ ಹೇಳುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡಲಾಗಿದೆ. ಇದೆಲ್ಲವನ್ನೂ ಕೂಡ ಕವಿ ಸರಳವಾದ ಸುಂದರವಾದ ಇಲ್ಲಿ ಇರುವಂತಹ 17 ಭಾಗಗಳ ಬಗ್ಗೆ ಹೇಳಕ್ಕೆ, ಮೊದಲನೇ ಭಾಗದಲ್ಲಿ ಕಾಡಿನ ಸಂಜೆಯ ಮನೋಹರವಾದ ವಾತಾವರಣದ ಚಿತ್ರಣವನ್ನು ಕೊಟ್ಟಿದ್ದಾರೆ. ನಂತರ ನೀರು ಕುಡಿಯಲಿಕ್ಕೆ ಎಂದು ಬರುವಂತಹ ಜಿಂಕೆಯ ಚಿತ್ರಣ. 3, 4 ಮತ್ತು 5ನೇ ಭಾಗಗಳಲ್ಲಿ ದಶರಥನ ನೇತೃತ್ವದಲ್ಲಿ ಬೇಟೆಗಾರರು, ಬೇಟೆ ನಾಯಿಗಳು, ಕಾಡಿಗೆ ಅಬ್ಬರದಿಂದ ಬರುವಂತಹ ದೃಶ್ಯ. 6ನೇ ಭಾಗದಲ್ಲಿ ಕಾಡಿನ ಜಿಂಕೆಯ ಬೆನ್ನು ಹತ್ತಿದ ದಶರಥ ತನ್ನ ಪರಿವಾರದಿಂದ ಬೇರ್ಪಟ್ಟು ಏಕಾಂಗಿಯಾಗಿ ಕತ್ತಲಲ್ಲಿ ದಾರಿ ಕಳೆಯೋದು. 8ನೇ ಭಾಗದಲ್ಲಿ ದಶರಥನ ದುರ್ವಿಧಿಯಂತಹ ಸನ್ನಿವೇಶ. ಕತ್ತಲಲ್ಲಿ ನೀರು ತುಂಬುತ್ತಾ ಇದ್ದಂತಹ ಸಿಂಧುವನ್ನು ಪ್ರಾಣಿ ಎಂದು ಭ್ರಮಿಸಿ ದಶರಥ ತನ್ನ ಶಬ್ದವೇದಿ ವಿದ್ಯೆಯಿಂದ ಬಾಣ ಪ್ರಯೋಗ ಮಾಡಿ ತನ್ನ ದೌರ್ಭಾಗ್ಯವನ್ನು ತಾನೇ ತಂದುಕೊಳ್ಳುವಂತಹ ಒಂದು ಕಲ್ಪನೆ ಇದೆ. ಮತ್ತು 9ನೇ ಭಾಗದಲ್ಲಿ ಬಾಣಾಘಾತದಿಂದ ಘಾತಕ್ಕೆ ಒಳಗಾದ ಸಿಂಧುವಿನ ಚೀರುಲಿಯನ್ನು ಆರ್ತ ಧ್ವನಿಯನ್ನು ಕೇಳಿದಂತಹ ದಶರಥ ಅವನಿಗೆ ಪಾಪ ಪ್ರಜ್ಞೆ ಉಂಟಾಗೋದು, ಪಶ್ಚಾತ್ತಾಪ ಉಂಟಾಗುವಂತಹ ವರ್ಣನೆ. ಮತ್ತು ಅವನ ದೇಹವನ್ನು ಹುಡುಕುವಂತಹ ಕತೆ. ನಂತರ ಬೆಳದಿಂಗಳ ಸೊಂಪಾದ ವರ್ಣನೆ. 11ನೇ ಭಾಗದಲ್ಲಿ ದಶರಥ ಮತ್ತು ಸಿಂಧುವಿನ ಭೇಟಿ ಇದೆ. ನೃಪತಿಯೊಬ್ಬನೇ ಪಾಪಿಯಾದನು ಧರ್ಮದೃಷ್ಟಿಯಲ್ಲಿ ಅಂತ ಅದನ್ನು ಕವಿ ಹೇಳ್ತಾರೆ. 12ರಲ್ಲಿ ವರ್ಣಶಯ್ಯೆಯಲ್ಲಿ ಇರ್ತಕ್ಕಂತಹ ಸಿಂಧು ಮತ್ತು ದಶರಥನ ಸಂಭಾಷಣೆಯ ವಿವರ ಇದೆ. 13ರಲ್ಲಿ ಸಿಂಧುವಿನ ಮರಣವನ್ನು ಕಂಡಂತಹ ದಶರಥನ ಮನಸ್ಥಿತಿಯ ಪಶ್ಚಾತ್ತಾಪದ ಚಿತ್ರಣ ಇದೆ. ಯಾಕೆಂದರೆ ತನ್ನ ಕೈಯಾರೆ ತಾನೇ ಒಂದು ಸಾವನ್ನು ಮಾಡಿಬಿಟ್ಟೆ, ಒಂದು ಕೊಲೆಯನ್ನು ಮಾಡಿಬಿಟ್ಟೆ ಅಂತ ಅವನಿಗೆ ಅರಿವಿಲ್ಲದೆ ನಡೆದು ಹೋದಂತಹ ಈ ಪ್ರಮಾದಕ್ಕೆ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇದೆ. 14ನೇ ಭಾಗದಲ್ಲಿ ಸಿಂಧುವಿನ ಶವವನ್ನು ಅವನ ತಂದೆ ತಾಯಿಗಳ ಕಡೆಗೆ ಪರ್ಣಶಾಲೆಗೆ ತಂದು ಅವರ ಮುಂದೆ ಇಳುಹಿ ಧರ್ಮನೆದುರಲ್ಲಿ ತನ್ನ ಪಾಪವನ್ನು ಒಪ್ಪಿಕೊಳ್ಳುವ ವೀರನಂದದಿ ನಿಲ್ಲುವಂತಹ ದಶರಥನ ಚಿತ್ರಣ ಇಲ್ಲಿ ಇದೆ. 16ನೇ ಭಾಗದಲ್ಲಿ ಪಿಂಗಳ ಮುನಿಯ ಅಂದರೆ ಶ್ರವಣಕುಮಾರನ ತಂದೆ ದಶರಥನಿಗೆ ಸಾಂತ್ವನ ಹೇಳುವಂತಹ ಭಾಗ ಇದೆ. ಇದು ನಂತರ ಆ ಮುನಿಯ ಮರಣ ಆಗ್ತದೆ. ಅವನು ಯೋಗ ನಿದ್ರೆಯಲ್ಲಿ ನಿಜವಾದ ನಿದ್ರೆಯಲ್ಲಿ ಐಕ್ಯ ಆಗ್ತಾನೆ. ಆ ಮುನಿಯ ಮರಣ ಆಗ್ತದೆ. ಸೊ ಇದಿಷ್ಟು ಕೂಡ ಆ ಕವನದ ಒಂದು ಭೌತಿಕವಾದ ಕಟ್ಟಡ ಅಂತ ನಾವು ಅಂದ್ಕೊಂಡ್ರೆ, ಇಲ್ಲಿಂದ ಮುಂದಕ್ಕೆ ನಾವು ಇದಿಷ್ಟು ಕೂಡ ಈ ಕವನದ ಒಂದು ಭೌತಿಕವಾದಂತಹ ಒಂದು ಕಟ್ಟಡ. ಈ ಕಥಾ ಹಂದರದ ಮೇಲೆ ಅವರು ಕಥೆಯನ್ನು ನಿರ್ಮಿಸ್ತಾ ಹೋಗಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿಂದ ಮುಂದಕ್ಕೆ ಈ ಕಥಾ ಭಾಗದ ವೈಶಿಷ್ಟ್ಯಗಳನ್ನು ಕುರಿತು ನಾವು ಮಾತಾಡಲಿಕ್ಕೆ ಹೊರಡೋದಾದರೆ, ನಿಜವಾಗ್ಲೂ ಹೇಳಬೇಕಂತ ಅಂದರೆ ನಾನು ಈ ಕಥನ ಕವನದ ಮೂಲಕ ಕುವೆಂಪು ಅವ್ರನ್ನ ಒಳ್ಳೆ ಚಂದ್ರನನ್ನು ಕನ್ನಡಿಯಲ್ಲಿ ಬಂಧಿಸಿದ ಹಾಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನೇನೋ ಅಂತ ಅನಿಸುತ್ತೆ. ಬಟ್ ಆ ಪ್ರಯತ್ನವನ್ನು ನನಗೆ ಕಂಡಷ್ಟು, ಕನ್ನಡಿಯಲ್ಲಿ ಕಂಡಷ್ಟು ಮಾತ್ರ ನನ್ನದು. ಕನ್ನಡಿಯಲ್ಲಿ ಕಂಡಷ್ಟು ಮತ್ತು ನಿಮಗೆ ಕಾಣಿಸಿದಷ್ಟು ಮತ್ತು ಅದರ ಆಚೆಗಿರೋದು ಇದೆಲ್ಲದೂ ಕೂಡ ನಿಮ್ಮದು. ಇದನ್ನು
ಇದು ನಿಮ್ಮ ಬುದ್ಧಿಗೆ ನಿಲುಕುವ ಹಾಗೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಬಹುದು. ಎಷ್ಟು ಸಾಧ್ಯವೋ ಅಷ್ಟು ನಾನು ಪ್ರಯತ್ನವನ್ನು ಪಡ್ತೇನೆ ಅಂತ ಇದರ ಮೂಲಕ ನಾನು ಹೇಳಲಿಕ್ಕೆ ಇಷ್ಟವನ್ನು ಪಡ್ತೇನೆ. ಮೊದಲನೇದಾಗಿ ಕುವೆಂಪು ಅವರ ಶಬ್ದ ಭಂಡಾರವನ್ನು ನಾವು ನೋಡಬಹುದು. ಯಾಕೆ ಅಂತ ಅಂದರೆ ಬಹುಶಃ ನಾಟಕಗಳನ್ನು ಅವರು ಈ ನಾಟಕವನ್ನು ಬರೆದಾಗ ಬಹುಶಃ ಅವರಿಗೆ ಒಂದು 1936 ಪ್ರಕಟವಾದಂತಹ ಈ ಮೊದಲನೇದಾಗಿ ಈ ಪುಸ್ತಕ ಪ್ರಕಟ ಆಗಿದ್ದು 1936 ಇದನ್ನು ಬರೆದಾಗ ಅವರಿಗೆ ಎಷ್ಟು ಕಡಿಮೆ ಒಂದು 31-32 ವರ್ಷಗಳಿರಬಹುದು ಅಂತ ಕಾಣಿಸುತ್ತದೆ. ಅಷ್ಟು ಚಿಕ್ಕ ವಯಸ್ಸಿಗೇನೆ ಅವರಲ್ಲಿದ್ದಂತಹ ಒಂದು ಶಬ್ದ ಭಂಡಾರವನ್ನು ನಾವು ನೆನೆಸ್ಕೊಂಡ್ರೆ ಇವತ್ತೂ ಕೂಡ ಈ ಕಥೆಯನ್ನು ಓದಲಿಕ್ಕೆ ಹೋದರೆ ಒಂದು ಪೇಜ್ನಲ್ಲಿ ಕನಿಷ್ಠ ಒಂದು 4-5 ಶಬ್ದಗಳನ್ನಾದರೂ ನಾವು ಡಿಕ್ಷನರಿಯನ್ನು ಇಟ್ಕೊಂಡೇ ಅರ್ಥ ಮಾಡ್ಕೊಳ್ಬೇಕಾದಂತಹ ನಾವಿನ್ನು ಮಕ್ಕಳು ಅನ್ನೋ ಥರ ಆ ಲೆವೆಲಲ್ಲಿ ನಾವಿನ್ನೂ ಇದ್ದೀವಿ. ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅವರು ಎಷ್ಟು ದೊಡ್ಡ ವೊಕ್ಯಾಬ್ಯುಲರಿಯನ್ನು ಅವರು ದಕ್ಕಿಸಿಕೊಂಡಿದ್ದರು ಅಷ್ಟು ಅನುಭವಗಳನ್ನು, ಅಥವಾ ಅವರಷ್ಟೊಂದು ಶಬ್ದವನ್ನು ಅವರು ಹೇಗೆ ದಕ್ಕಿಸ್ಕೊಂಡಿದ್ರು ಅನ್ನೋದು ಅರ್ಥ ಆಗ್ತದೆ. ಹೊಸ ಹೊಸ ನಾನಂತೂ ಇದನ್ನು ಓದ್ತಾ ತುಂಬ ಹೊಸ ಶಬ್ದಗಳನ್ನು ಕಲಿತ್ಕೊಂಡೆ. ಸೈಕತ ಅಂದರೆ ಮರಳು, ಡಿಕ್ಷನರಿ ನೋಡಬೇಕಾಯಿತು. ಪಂತಿದೇರ, ಎಷ್ಟು ಚೆನ್ನಾಗಿದೆ ಹೆಸರು. ದಶರಥ ಅಂದರೆ ಕನ್ನಡ, ಸಂಪೂರ್ಣ ಕನ್ನಡ. ದಶರಥ ಅಂತ ಸಂಸ್ಕೃತ ಆದರೆ ಪಂತಿದೇರ ಅನ್ನೋದು ಕನ್ನಡ ಆಗ್ತದೆ. ಪಂತಿ ಅಂದರೆ 10 ಅಥವಾ ಸಾಲು ಅಂತ ಆಗ್ತದೆ. ದೇರ ಅಂದರೆ ತೇರು ಅಂದರೆ ರಥ. 10 ಕಡೆ ರಥವನ್ನು ಕೊಂಡೊಯ್ಯುವಂತಹ ಸಾಮರ್ಥ್ಯ ಇರ್ತಕ್ಕಂಥವನು. ಅದೆಷ್ಟು ಚೆನ್ನಾಗಿ ಅರ್ಥವನ್ನು ಬಿಡಿಸ್ಕೊಳ್ತಾ ಹೋಗ್ತದೆ ಅಂತ ಅಂದರೆ ನಾವು ಅದನ್ನು ಪರಿಭಾವಿಸ್ಕೊಳ್ತಾ ಹೋಗಬೇಕಾಗಿದೆ. ಆಮೇಲೆ ತಿಂಗಳ ಸುಧೆ, ಇದು ನಮ್ಮ ಭಾಷಾಶಾಸ್ತ್ರದಲ್ಲಿ ನಾವು ಇದನ್ನೆಲ್ಲ ಹೇಳ್ತಾನೆ ಇರ್ತೇವೆ. ಆಮೇಲೆ ಪೊಮ್ಮರೆ ಅಂತ, ಮರೆ ಅಂದರೆ ಚಿಕ್ಕದೊಂದು ಜಾತಿಯ ಜಿಂಕೆ ಅನ್ನೋ ಅರ್ಥ ಗೊತ್ತಿತ್ತು. ಪೊಮ್ಮರೆ ಅಂದರೆ ಹೊನ್ನಿನ ಬಣ್ಣದ ಜಿಂಕೆ ಅನ್ನುವ ಅರ್ಥಗಳನ್ನು ಅದು ಕೊಡ್ತಾ ಹೋಗುತ್ತೆ. ಹೀಗೆ ಈಗ ಆಮೇಲೆ ಬಿಜ್ಜಣವಿಕ್ಕು ಅಂದರೆ ಬೀಸಣಿಗೆ ಹಾಕೋದು, ಬಿಜ್ಜಳ ಅಂತ ಕೂಡ ಅದನ್ನು ಕರಿಬಹುದು. ಇದೆಲ್ಲ ನಾವು ಡಿಕ್ಷನರಿಯನ್ನು ನೋಡೇನೆ ಇದನ್ನು ಕುವೆಂಪುರನ್ನ ಅರ್ಥ ಮಾಡಿಕೊಳ್ಳುವಷ್ಟು ಈ ವಯಸ್ಸಿಗೆ ನಾವು ಡಿಕ್ಷನರಿಯನ್ನು ನೋಡಿ ಕುವೆಂಪುರನ್ನ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಅವರು ಯಾವ ಬಲದಿಂದ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಶಬ್ದ ಭಂಡಾರವನ್ನು ತಮ್ಮದಾಗಿಸಿಕೊಂಡಿದ್ದರು ಅಂತ ಹೇಳೋದನ್ನು ನಾವು ಅಚ್ಚರಿಯಾಗ್ತದೆ. ಮತ್ತೊಂದು ಈ ಕಾವ್ಯ ಭಾಗದಲ್ಲಿ ಕಂಡು ಬರತಕ್ಕಂಥ ವರ್ಣನಾ ಪ್ರಾಧಾನ್ಯತೆ ಮತ್ತು ವರ್ಣನಾ ತಾದಾತ್ಮ್ಯತೆ ಅಂತ ಕೂಡ ನಾನು ಕರೆಯೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ಈ ಕವನದ ಅಲ್ಲಿ ಕಂಡುಬರುವಂತಹ ಪ್ರಕೃತಿ ವಿಭಾಗದಲ್ಲೇ ಹೆಚ್ಚು ಈ ವರ್ಣನೆ ಕಂಡುಬರ್ತದೆ. ಯಾಕೆ ಅಂತ ಅಂದರೆ ಪ್ರಕೃತಿ ಕವಿ ಅಂತಲೇ ಹೆಸರಾಗಿರ್ತಕ್ಕಂತಹ ರಸಋಷಿ ಆದಂತಹ ಕುವೆಂಪು ಅವರ ಕಾವ್ಯಗಳ ತುಂಬಿ ತುಕುವಂತಹ ವರ್ಣನೆ ಕಂಡುಬರ್ತದೆ. ಬೆದೆ ಸುರಿಯುವ ಸೋನೆ ಮಳೆ ಹಾಗೆ ಈ ವರ್ಣನೆ ಅಂತ ಅನಿಸಿದ್ರೂ ಕೂಡ ಮುಂದಿನ ಪೀಳಿಗೆಯ ಕಲ್ಪನಾ ಸಾಮ್ರಾಜ್ಯದಲ್ಲೂ ಕೂಡ ಯಾಕೆ ಅಂದರೆ ಅವರು ಪ್ರತ್ಯಕ್ಷವಾಗಿ ಈ ಕಾಡನ್ನಾಗಲಿ ಅಥವಾ ಈ ಮಳೆಯನ್ನಾಗಲಿ ಅವರು ನೋಡಲಿಕ್ಕೆ ಸಾಧ್ಯ ಆಗಲಾರದೇನೋ ಅನ್ನುವಂತಹ ಮಟ್ಟಿಗೆ ನಾವಿವತ್ತು ವಾತಾವರಣವನ್ನು, ನಮ್ಮ ಪರಿಸರವನ್ನು ಅಷ್ಟರ ಮಟ್ಟಿಗೆ ನಾವು ಅದನ್ನು ಇಟ್ಕೊಳ್ತಾ ಇದ್ದೀವಿ. ಹಾಗಾಗಿ ಈ ವರ್ಣನೆಗಳೆಲ್ಲ ಬೇಕು ಅಂತ ಅನ್ನಿಸ್ತಾ ಇದೆ. ವರ್ಣನೆಗಳನ್ನು ಎಲ್ಲ ಅದು ಅಟ್ಲೀಸ್ಟ್ ನಮ್ಮ ಪೀಳಿಗೆ ಅಥವಾ ನಮ್ಮ ಮುಂದಿನ ಪೀಳಿಗೆಗಳ ಕಲ್ಪನಾ ಸಾಮ್ರಾಜ್ಯದಲ್ಲಾದರೂ ಕೂಡ ಈ ಮಳೆ, ಈ ಕಾಡು, ಗುಡ್ಡ, ಬೆಟ್ಟ, ನದಿ, ಬೆಳದಿಂಗಳು ಇದಿಷ್ಟು ಸೇರಿದಂತೆ ಪ್ರಕೃತಿಯ ವರ್ಣನೆಗಳು ಬೇಕಿತ್ತು ಅನಿಸುವಷ್ಟರ ಮಟ್ಟಿಗೆ ಅದು ತುಂಬ ಹೃದಯವಾಗಿ ಇಲ್ಲಿ ಮೂಡಿಬಂದಿದೆ. ಕೊನೆಯ 2-3 ಭಾಗಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲದರಲ್ಲೂ ಕೂಡ ವರ್ಣನೆಯೇ ತುಂಬ ಪ್ರಧಾನವಾಗಿ ಇಲ್ಲಿ ಕಾಣ್ತದೆ. ಮತ್ತು ಆ ತಾದಾತ್ಮ್ಯತೆ ಇದೆಯಲ್ಲ, ಅದು ಓದುಗರನ್ನು ಬೆರಗುಗೊಳಿಸುವ ಹಾಗೆ ಅದು ಕಾಡ್ತದೆ. ಸಂಜೆಯ ಸೊಬಗನ್ನು ಮೊದಲನೇ ಭಾಗದಲ್ಲಿ ಸಂಜೆಯ ವರ್ಣನೆ ಇದೆ. ನನ್ನ ಮಗಳು ಕೊನೆಯ ಪ್ಯಾರವನ್ನು ಓದ್ತಾ ಹೇಳಿದ್ರು, ಒಂದು ಸಂಜೆ ವರ್ಣಿಸೋಕ್ಕೆ ಇಷ್ಟುದ್ದ ಬೇಕಾ? ಹೌದು, ಇಷ್ಟುದ್ದ ಅಲ್ಲ, ಇನ್ನೂ ಜಾಸ್ತಿ ಬರ್ತದೆ. ಆದರೆ ಇಲ್ಲಿ ಅಷ್ಟು ಚೆನ್ನಾಗಿ ಅವರು ವರ್ಣಿಸಿದ್ದಾರೆ ಅಂತ ನಾವು ಹೇಳಬಹುದು. ನೀರು ಕುಡಿಯಲಿಕ್ಕೆ ಬಂದಂತಹ ಜಿಂಕೆಯ ವರ್ಣನೆ, ಮೃಗದ ಚಂಚಲ ನಡೆ, ಕಾಡಿನ ಬಸಿರು, ತಿಳಿಗೊಳ, ಬೇಟೆ ನಾಯಿಗಳ, ರಾವುತರ, ಬೇಟೆಗಾರರ ವಿವರಗಳು. ಮತ್ತು ಅಲ್ಲಿ ಬಂದಂತಹ ಮುಂದೆ ಕತ್ತಲೆಯಲ್ಲಿ ಏಕಾಂಗಿಯಾದಂತಹ ದಶರಥನ ಚಿತ್ರಣ. ದಶರಥ ತನ್ನ ಬದುಕಿನ ಅಸ್ತಕಾಲದ ಈ ಕತ್ತಲೆಗೆ, ಈ ರಾತ್ರಿಯ ಈ ಕತ್ತಲೆಯೇ ತಾಯಿ ರೂಪದಲ್ಲಿ ಬಂತೇನೋ, ತಾಯಿಯಾಗಿ ಬಿಟ್ಟಿದ್ದು ಅನ್ನತಕ್ಕಂತಹ ಒಂದು ವರ್ಣನೆ ಕೂಡ ಇಲ್ಲಿ ಇದೆ. ಅಂದರೆ ಈ ಕತ್ತಲೆ ಬಸಿರಿನಿಂದಲೇ ಅವನ ಭವಿಷ್ಯದಲ್ಲಿ ಆ ಕತ್ತಲೆ ಹುಟ್ಟಿದ್ದು ಅನ್ನುವ ಹಾಗೆ
ಆ ಕತ್ತಲೆಯ ಒಂದು ಚಿತ್ರಣ ನಮ್ಮ ಎದುರಿಗೆ ಕವಿ ತಂದುಕೊಡ್ತಾರೆ ಮತ್ತು ಅದರ ಹಲವಾರು ಅರ್ಥಗಳನ್ನು ಕೊಡ್ತಾ ಹೋಗ್ತದೆ. ಇಲ್ಲಿ ಮತ್ತೊಂದು ಜಿಂಕೆ ನೀರು ಕುಡಿಯುವಂತಹ ಸನ್ನಿವೇಶದ ಚಿತ್ರಣ ನಮ್ಮ ಮನಸ್ಸು ಸೆಳೆಯುವಷ್ಟು ತಲ್ಲೀನತೆಯನ್ನು ಅದು ಕೇಳ್ತಾ ಇದೆ. ಅಲ್ಲಿ ಒಂದು ಸ್ವಲ್ಪ ಓದ್ತೀನಿ. ನೆಳಲಿ ನೆರಳೆಯು ಮೇಲಿ ನೆರಳೆಯೇ ನೊಲಿದು ಮುದ್ದಿಸುವಂತೆ ಚಿತ್ರವದಡ್ಡ ಮಾಯ್ತಲ್ಲಿ. ಜಿಂಕೆ ನೀರು ಕುಡಿಲಿಕ್ಕೆ ಅಂತ ಆ ಕೊಳದ ಅಲ್ಲಿ ಮಂಡಿಗಾಲಿ ಊರ್ಬಿಟ್ಟು ಕುಡಿತಾ ಇದೆ. ಅದರ ನೆರಳು ನದಿಯೊಳಗಡೆ ಬಿದ್ದಿದೆ. ಆ ನೆರಳುನಲ್ಲಿರ್ತಕ್ಕಂತಹ ಜಿಂಕೆ ಮತ್ತು ಮೇಲ್ಗಡೆ ಇರ್ತಕ್ಕಂಥ ಬಿಂಬ ಮತ್ತು ಪ್ರತಿಬಿಂಬಗಳೆರಡೂ ಕೂಡ ಆ ತುದಿಯಲ್ಲಿ ಸಂಧಿಸ್ತಾ ಇದ್ದಾವೆ. ಅದು ಅದನ್ನು ಮುದ್ದಿಸ್ತಾ ಇದೆಯೇನೋ ಅನ್ನೋ ಹಾಗೆ ಅದು ಕವಿಗೆ ಕಾಣಿಸ್ತಾ ಇದೆ. ಇದು ಯಾಕೆ ಇಷ್ಟು ಡೆಪ್ತ್ ಹೋಗಿ ಅವರು ವರ್ಣನೆಗಳನ್ನು ಅದು ಅಷ್ಟು ಡೆಪ್ತ್ ಹೋಗಿ ಅವರು ಆ ಜಿಂಕೆ ನೀರು ಕುಡಿಯುವಂತಹ ಸನ್ನಿವೇಶವನ್ನು ಅವರು ತಗೊಂಡಿದ್ದಾರೆ ಅಂತ ಅನಿಸುತ್ತೆ ಅಂತ ಅಂದರೆ, ಮಲೆನಾಡಿನ ಹಚ್ಚ ಹಸಿರು ಬಸಿರಲ್ಲಿ ಹುಟ್ಟಿದಕ್ಕಂತಹ ಕುವೆಂಪು ತಮ್ಮ ಬಾಲ್ಯದಲ್ಲಿ ಸಮೃದ್ಧವಾದ ಮತ್ತು ಸಾಂದ್ರವಾಗಿರ್ತಕ್ಕಂತಹ ನೋಟಗಳನ್ನು ನೋಡ್ತಾನೆ ಅವುಗಳ ಒಳನೋಟಗಳನ್ನೂ ಕೂಡ ದಕ್ಕಿಸಿಕೊಳ್ತಾ ಬೆಳೆದಿರಬಹುದು ಅಂತ ಅನಿಸುತ್ತೆ. ಇಲ್ಲದೆ ಹೋಗಿದ್ರೆ ಹೀಗೆ ಜಿಂಕೆಯ ಒಳಗೆ ಹೋಗಿ ಜಿಂಕೆನೇ ತಾನಾಗುವಂತಹ ಒಂದು ಪ್ರಕ್ರಿಯೆ ಸಾಧ್ಯ ಆಗ್ತಿರ್ಲಿಲ್ವೇನೋ ಅನಿಸುವಷ್ಟು ಅವರಲ್ಲಿ ದಟ್ಟವಾದ ಬಾಲ್ಯದ ಸಮೃದ್ಧವಾದ ಒಂದು ನೆನಪುಗಳು ಮತ್ತು ಅವು ಫೀಡ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ. ಅವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಅದು ಅವಾಗ ಒಂಥರ ರಿಲೀಸ್ ಆಗ್ತಾ ಇರುತ್ತೇನೋ ಅನ್ನೋ ಹಾಗೆ ಅವರ ಅನುಭವಗಳು ಇದೆ ಅಂತ ಅನ್ಬೋದು. ಮತ್ತು ಇನ್ನೊಂದು ಬೇಟೆಯ ವರ್ಣನೆ ಕೂಡ ತುಂಬ ಸೊಗಸಾಗಿರ್ತಕ್ಕಂಥದ್ದು. ದಶರಥನ ನೇತೃತ್ವದಲ್ಲಿ ತಮ್ಮ ಬೇಟೆ ನಾಯಿಗಳೊಂದಿಗೆ ಕಾಡಿಗೆ ನುಗ್ಗುವ ಚಿತ್ರಣ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಬೇಟೆ ನಾಯಿಗಳ ವರ್ತನೆ, ಆವೇಶದಿಂದ ಕಾಡೊಳಗೆ ನುಗ್ಗುವಂತಹ ಬೇಟೆಗಾರರ ಚಿತ್ರಣಗಳನ್ನು ಒತ್ತಕ್ಷರಗಳ ಹೆಚ್ಚು ಬಳಕೆಯೊಂದಿಗೆ ಪರಿಣಾಮಕಾರಿಯಾಗಿ ಇಲ್ಲಿ ಮೂಡಿಸ್ತಾ ಇದ್ದಾರೆ ಅಂತ ನಾವು ಹೇಳಬಹುದು. ಮತ್ತು ಇಲ್ಲಿ ಕತ್ತಲಲ್ಲಿ ಹರಿಯುವ ಹೊಳೆಯ ದೃಶ್ಯವನ್ನು ಕೂಡ ಓದುಗರಿಗೆ ಕಾಣಿಸಿರುವಂತಹ ರೀತಿ ತುಂಬ ನಾಟಕೀಯವಾಗಿ ಇದೆ. ದಶರಥನೊಂದಿಗೆ ನಮ್ಮನ್ನೂ ಕೂಡ ಆ ಹರಿಯುವ ಹೊಳೆಯ ದಡಕ್ಕೆ ನಮ್ಮನ್ನೂ ಕೂಡ ಕವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಹಾಗೆ ಅದು ಒಳ್ಳೆ 3D ಫಿಲಮ್ ನೋಡಿದ ಹಾಗೆ ಅದು ಅನ್ನಿಸ್ತಾ ಇದೆ. ಅದೊಂದು ಸ್ವಲ್ಪ ಹೇಳೋದಾದರೆ, ಕತ್ತಲಲ್ಲಿ ಕಿಕ್ಕಿರಿದ ತರುಗಳ ಮಿಳಿರುತಿಹ ಸಿರಿದಳಿರ ಜವನಿಕೆ ತೆರೆದ ಕಂಗಳಿಗಾಚೆ ಗಗನದ ಹೊಳೆವ ತಾರಾಗಣವನೆದೆಯಲ್ಲಿ ತೊಟ್ಟು ಗಾಂಭೀರ್ಯದಲ್ಲಿ ಹರಿಯುವ ಹೊಳೆಯು ಶೋಭಿಸಿತು. ಕತ್ತಲಲ್ಲಿ ಕಿಕ್ಕಿರಿದ ತರುಗಳ ಮಿಳಿರುತುಹ ಸಿರಿದಳಿರ ಜವನಿಕೆ ಅಂದರೆ ಕತ್ತಲಲ್ಲಿ ತೂಗಾಡ್ತಾ ಇರ್ತಕ್ಕಂತಹ ಆ ಮರಗಳ ಜವನಿಕೆ, ಆ ಸ್ಕ್ರೀನ್, ಅದೊಂದು ಪರದೆ ಅದು ಸರಿದ ತಕ್ಷಣ ಅದರ ಹಿನ್ನೆಲೆಯಾಗಿ ಹೊಳೆ ಕಾಣಿಸ್ತು ಅನ್ನುವಂಥದ್ದನ್ನು ಅದನ್ನು ತುಂಬ ಪರಿಭಾವಿಸಿ ನೋಡಿದರೆ ಎಷ್ಟು ಸುಂದರವಾದಂತಹ ವರ್ಣನೆ ಇದೆಯಲ್ಲ. ಅದು ಒಳ್ಳೆ ನಾವು ಎಲ್ಲೋ ಕುದುರೆ ಹತ್ಕೊಂಡು ಬಂದ ತಕ್ಷಣ ಅದು ನೋಡಿದ ಹಾಗೆ ನಮಗೆ ಒಳ್ಳೆಯ ಅನುಭವವನ್ನು ಅದು ಮನನೀಯವಾದ ಅನುಭವವನ್ನು ಅದು ಕೊಡ್ತದೆ ಅಂತ ಅನಿಸುತ್ತೆ. ಮತ್ತು 10ನೇ ಭಾಗದಲ್ಲಿ ಇರ್ತಕ್ಕಂತಹ ಬೆಳದಿಂಗಳ ಸೊಂಪಾಗಿದ ವರ್ಣನೆ. ಬೆಳದಿಂಗಳು ಅಂದರೆ ಏನು ಅಂತ ಕೇಳುವಂತಹ ಇವತ್ತಿನ ಕಂದಮ್ಮಗಳಿಗೆ, ಚಂದ್ರನನ್ನೇ ನೋಡದೇ ಇರ್ತಕ್ಕಂತಹ ಇವತ್ತಿನ ನಮ್ಮ ಟ್ವಿಂಕಲ್ ಮಕ್ಕಳಿಗೆ ಕಾಡಿನ ಬೆಳದಿಂಗಳ ಇಂಚಿಂಚು ವಿವರದ ವರ್ಣನೆ ಇಲ್ಲಿ ಸಿಗತ್ತೆ. ಇವೆಲ್ಲವೂ ಕೂಡ ದೃಶ್ಯ ಕಾವ್ಯದ ಹಾಗೆ ಇದ್ದಾವೆ. ಈ ವರ್ಣನೆಗಳ ಸೊಬಗನ್ನು ಎಷ್ಟು ಬಣ್ಣಿಸಿದರೂ ಕೂಡ ಸಾಲದು. ಹಾಗಾಗಿ ಅದನ್ನು ಹೆಚ್ಚು ಲಂಬಿಸಿಕ್ಕಲಿಕ್ಕೆ ನಾನು ಹೋಗ್ತಾ ಇಲ್ಲ. ಮೂರನೇದಾಗಿ ಇಲ್ಲಿ ಮತ್ತೊಂದು ಸರ್ವ ಸಮಾನತೆಯ ತತ್ವವನ್ನು ನಾವು ಕಾಣ್ತೇವೆ. ಬೇಟೆಗೆ ಹೊರಟ ದಶರಥನ ಕುದುರೆ ದಣಿದು ಬಾಯಾರಿ ಸರೆಯೂ ನದಿಯ ನೀರನ್ನು ಕುಡಿತದೆ. ನಂತರ ದಶರಥನೂ ಕೂಡ ನದಿಯ ಬಳಿ ಬಂದು ಬಾಗುತ್ತಾ ಬೊಗಸೆ ಗೈಯಲ್ಲಿ ಧರಣಿ ಪಾಲನು ತೇಜೆಯೊಡೆಯಳೆ ನೀರನಿಂಟಿದನು ಅನ್ನುವ ವಾಕ್ಯ ತುಂಬ ಸುಂದರವಾಗಿ ಇಲ್ಲಿ ಕಾಣ್ತದೆ.
ಆ ಕುದುರೆಯ ಜೊತೆಗೇನೆ ಅವನು ಕೂಡ ಅದೇ ನದಿಯ ನೀರನ್ನು ಕುಡಿತಾನೆ. ಬೊಗಸೆಗೈಯಲ್ಲಿ ಧರಣಿ ಪಾಲನು ತೇಜೆಯಡೆಯೊಳೆ ನೀರ ನಿಂತಿದನು. ವಾಹಕನು ವಾಹನವು ಜೊತೆಯಲ್ಲಿ ಕುಡಿದು ಸಲಿಲವ ತಿರೆಗೆ ಮೆರೆದರು. ವಾಹಕನು ವಾಹನವು ಜೊತೆಯಲ್ಲಿ ಕುಡಿದು ಸಲಿಲವ ತಿರೆಗೆ ಮೆರೆದರು. ಬನಗಳಲ್ಲಿ ಕತ್ತಲಲ್ಲಿ ಮರಣದ ರಾಜ್ಯದಲ್ಲಿ ಯೋಗೀಶರಡೆಯಲ್ಲಿ ದೈವ ಸಾನ್ನಿಧ್ಯದಲ್ಲಿ ಒಲವರ ತಾರತಮ್ಯಗಳಿಲ್ಲವೆಂಬುವ ನಿಚ್ಚನನ್ನೀಯನು. ಯೋಗೀಶರ ಜೊತೆಯಲ್ಲಿ ಅಥವಾ ಅವರ ಸಾನ್ನಿಧ್ಯದಲ್ಲಿ, ದೈವ ಸಾನ್ನಿಧ್ಯದಲ್ಲಿ, ಕತ್ತಲಲ್ಲಿ ಮತ್ತು ಅರಣ್ಯದಲ್ಲಿ, ಮರಣದ ರಾಜ್ಯದಲ್ಲಿ, ಇಲ್ಲಿ ಎಲ್ಲೂ ಕೂಡ ಅವರು ಇವರು ಅನ್ನುವಂಥ ಒಲವರ ತಾರತಮ್ಯವಾಗಲಿ ಪಕ್ಷಪಾತವಾಗಲಿ ಇಲ್ಲ. ಇಲ್ಲಿ ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ನಿತ್ಯವಾದ ಸತ್ಯವನ್ನು ಈ ಭಾಗದ ಮೂಲಕ ನಮಗೆ ಕವಿ ಹೇಳ್ಕೊಡ್ತಾರೆ. ಈ ದೃಶ್ಯದಿಂದ ಅವರು ಪ್ರಕೃತಿಯಲ್ಲಿ ಪ್ರಾಣಿ ಮತ್ತು ಮನುಷ್ಯ, ಆಳು ಒಡೆಯ ಅಂತಕ್ಕಂತಹ ಯಾವ ಭೇದವೂ ಇಲ್ಲ ಎಂಬಂತಹ ನಿತ್ಯ ಸತ್ಯವನ್ನು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನೆಕ್ಸ್ಟು ಮತ್ತೊಂದು ಇಲ್ಲಿ ಈ ಕವಿತೆಯ ವೈಶಿಷ್ಟ್ಯ ಅಂತ ಅಂದರೆ ದಶರಥನ ಅನ್ನೋದು. ನಮಗೆಲ್ಲ ಗೊತ್ತಿರೋ ಹಾಗೆ ದಶರಥನ ವಂಶವನ್ನು ನೋಡಿದರೆ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ವಂಶ. ಅವನ ಪೂರ್ವಜರಿರಬಹುದು ಅಥವಾ ಅವನ ಸಾಮ್ರಾಜ್ಯದ ಪರಿಕಲ್ಪನೆಯಲ್ಲಿರ್ತಕ್ಕಂತಹ ಅವನಂತಹ ಒಂದು ಚೌಕಟ್ಟಿನಲ್ಲಿ ಅವನು ತುಂಬ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿ. ಇಲ್ಲಿ ಆ ದಶರಥ ತನವನ್ನು ಅವನೆಷ್ಟರ ಮಟ್ಟಿಗೆ ಹೀಗಳ್ಕೊಳ್ತಾನೆ, ತನ್ನ ಸಾಮ್ರಾಟತನವನ್ನು ಅಥವಾ ತನ್ನ ಚಕ್ರವರ್ತಿತ್ವವನ್ನು ಅವನು ಹೇಗೆ ಒಂದು ಕ್ಷಣ ನಿರಾಕರಿಸಿಬಿಡ್ತಾನೆ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ತನ್ನ ವೃದ್ಧ ತಂದೆ ತಾಯಿಗಳಿಗೋಸ್ಕರ ಕತ್ತಲ ರಾತ್ರಿಯಲ್ಲಿ ನೀರು ತೆಗೆದುಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದಂತಹ ಸಿಂಧುವು ಆ ಕಲಶಕ್ಕೆ ನೀರು ತುಂಬುವಾಗಿನ ಗುಳು ಶಬ್ದ ಕೇಳಿದ ದಶರಥ ತನ್ನ ಶಬ್ದವೇದಿ ವಿದ್ಯೆಯಿಂದ ಬಾಣ ಪ್ರಹಾರವನ್ನ ಮಾಡ್ತಾನೆ. ಆ ಬಾಣಾಘಾತದಿಂದ ನಲಿದ ಸಿಂಧುವಿನ ಚೀರುಳಿಯನ್ನ ಕೇಳಿಕೊಂಡ ದಶರಥನಿಗೆ ಪಶ್ಚಾತ್ತಾಪ ಆಗ್ತದೆ. ತನ್ನ ದೌರ್ಭಾಗ್ಯವನ್ನು ತಾನೇ ತಂದುಕೊಂಡಂತಹ ದಶರಥ, ತನ್ನ ಗರ್ವಿಲ್ಲದೆ ತಾನೇ ತಂದುಕೊಂಡಂತಹ ದಶರಥ ತನ್ನ ವಿಧಿಯನ್ನು ಅಳೆದುಕೊಳ್ತಾನೆ. ಅಲ್ಲಿಂದ ಮುಂದೆ ಆ ಬಾಲಕನ ದೇಹವನ್ನು ಬೆಳದಿಂಗಳ ಬೆಳಕಿನಲ್ಲಿ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಇಲ್ಲಿ ಇವರು ಕವಿ ಎಷ್ಟರ ಮಟ್ಟಿಗೆ ಅದನ್ನು ನಮ್ಮ ಪರಿಣಾಮಕಾರಿಯಾಗಿ ಅದನ್ನು ನಮ್ಮ ಮನಸ್ಸುಗಳಿಗೆ ತಲುಪಿಸಲುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಅಂದರೆ, ಹೆಜ್ಜೆ ಹೆಜ್ಜೆಗೆ ಭೀತಿ ಹೆಚ್ಚಿದುದು, ಎದೆಯ ಕಳವಳ ಮೇರೆ ದಪ್ಪಿದುದು, ಉಸಿರು ಬಿಸು ಸುಯಿಲು ಆದದೊಡನೆಯ ನೃಪತಿ ಹಾಯೆಂದ. ಅಲ್ಲಿ ಸರಯುವು ತೊರೆಯ ತೀರದೊಳಲ್ಲಿ ಪಾವನ ನದಿಯ ವೇಲೆಯೊಳಲ್ಲಿ ಸೈಕತ ಶಯನ ರಂಗದೊಳಲ್ಲಿ ತಿಂಗಳಿನಲರ ಬೆಳಕಿನೊಳಲ್ಲಿ ಕಾನನ ದಿಂಪು ತೆಕ್ಕೆಯೊಳಲ್ಲಿ ಮೌನದ ಮಡಿಲ ಶಾಂತಿಯೊಳಲ್ಲಿ ಹೊರಗಿದು ದೋರುವ ಕೋಮಲ ಬಾಲ ವಿಗ್ರಹವು. ಅಲ್ಲಿ ಅನ್ನುವಂತಹ ಪ್ರಾಸ ಆದಿಪ್ರಾಸವನ್ನು ತೋರಿಸ್ತಾ ನಮಗೆ ಅದು ಹೆಚ್ಚು ಪರಿಣಾಮಕಾರಿ ಆಗುವ ಹಾಗೆ ನಮಗೆ ಅದನ್ನು ಅವರು ತೋರಿಸ್ತಾ ಇದ್ದಾರೆ. ಆ ದಶರಥನಿಗಿಂತ ಹೆಚ್ಚು ಪರಿಣಾಮ ನಮಗೆ ಆಗ್ತದೆ ಅಂತ ನನಗೆ ಅನಿಸುತ್ತೆ. ಇಲ್ಲಿ ಆ ದೇಹದಿಂದ ಬಾಣವನ್ನು ತೆಗೆಯಲಿಕ್ಕೆ ಅಂತ ಪ್ರಯತ್ನವನ್ನು ಪಟ್ಟಂತಹ ದಶರಥನನ್ನು ಆ ರಕ್ತ ಕೂಡ ಚೀಕರಿಸಿ ದೂರ ತಳ್ಳುತ್ತಂತೆ. ಎಂಥ ಇದು ಪರಿಕಲ್ಪನೆ ಅಂತಂದರೆ ನಾವು ಮೋಸ್ಟ್ಲಿ ಇದನ್ನು ಎಲ್ಲೂ ಕೇಳಿರಲಾರೆವು ಅಂತ ಅನಿಸ್ತದೆ. ಶ್ರವಣಕುಮಾರನ ದೇಹಕ್ಕೆ ಹೊಕ್ಕಂತಹ ಬಾಣವನ್ನು ತೆಗೆದುಬಿಟ್ಟು ಅವನಿಗೆ ಶೈತ್ಯೋಪಚಾರ ಮಾಡಲಿಕ್ಕೆ ಅಂತ ದಶರಥ ಹೊರಡ್ತಾನೆ. ಅದರಲ್ಲಿ ಬಾಣವನ್ನು ತೆಗಿಲಿಕ್ಕೆ ಹೋದಾಗ ರಕ್ತ ಕೂಡ ಚಿಮ್ಮಿ ಬಿಡುತ್ತೆ, ಚಿಮ್ಮಿ ಅವನ ಮುಖವನ್ನು ಚುಂಬಿಸುತ್ತಂತೆ ಆ ರಕ್ತ. ಅಂದರೆ ನೀನು ಮುಟ್ಟಬೇಡ ನನ್ನನ್ನು, ಪಾಪಿ ನೀ ನಡೆ, ಮುಟ್ಟದಿರು ನಡೆ ಎಂಬ ತೆರದಲ್ಲಿ ಮೂಕ ರಕ್ತವು ಹರಿದೋದು ಎದೆಯಿಂದ, ನೀನು ಮುಟ್ಟಬೇಡ ಹೋಗು ನನ್ನನ್ನು ಅಂತ ಹೇಳಿ ಆ ಮೂಕ ರಕ್ತ ಎದೆಯಿಂದ ಚಿಲ್ಲ ಅಂತ ಹರಿದು ಬಂದ್ಬಿಡ್ತದಂತೆ. ಹೀಗೆ ಇಲ್ಲಿಂದ ಆಚೆಗೆ ಆಕಾಶ ಮತ್ತು ಭೂಮಿ, ಚುಕ್ಕಿಗಳು ಇವೆಲ್ಲವೂ ಸೇರಿದ ಹಾಗೆ ಇಡೀ ಪ್ರಕೃತಿಯೇ ಆಮೇಲೆ ಮತ್ತೆ ಸಾಕ್ಷಿಯಾಗುವ ಭಯದಲ್ಲಿ ಜವದಿಂದ ಹರಿತಾ ಇರತಕ್ಕಂತಹ ಸರಿಯೂ ನದಿ, ಹೀಗೆ ಆಕಾಶ, ನೀರು, ಗಾಳಿ, ಭೂಮಿ ಎಲ್ಲವೂ ಸೇರಿದಂತೆ ಇಡೀ ಪ್ರಕೃತಿಯೇ ಅರಿಯದೆ ನಡೆದು ಹೋದಂತಹ ಈ ಪ್ರಮಾದವನ್ನು
ಪ್ರಮಾದಕ್ಕೆ ಮುನಿಸಿಕೊಂಡು ನಿಲ್ಲುತ್ತೇನೋ ಅನ್ನುವ ಹಾಗೆ ಇಲ್ಲಿಯ ಕಲ್ಪನೆಗಳು ಇದೆ. ಈ ಕಲ್ಪನೆ ತುಂಬ ಸೊಗಸಾಗಿ ಇದೆ. ಪ್ರಕೃತಿಯ ಸೃಷ್ಟಿಯಲ್ಲಿ ಎಲ್ಲರೂ ಕೂಡ ಸಮಾನರು. ಮತ್ತು ಈ ಕೊಲ್ಲುವ ಹಕ್ಕನ್ನು ಮನುಷ್ಯನಿಗೆ ಹೇಗೆ ಸಿಕ್ತು ಕೈಯಿಂದ, ಇದು ಕೈಗೆ ಹೇಗೆ ಅವನು ತಗೊಂಡ, ಅವನಿಗೆ ಯಾರು ಕೊಟ್ಟರು ಈ ಅಧಿಕಾರವನ್ನು ಅಂತ ಇಡೀ ಪ್ರಕೃತಿ ಕೇಳುತ್ತೇನೋ ಅನ್ನುವ ಹಾಗೆ ಈ ಕಲ್ಪನೆ ಇದೆ. ಕೊಲ್ಲುವ ಹಕ್ಕನ್ನು ಕೈಗೆ ತೆಗೆದುಕೊಂಡ ಪ್ರಕೃತಿಯ ಅಥವಾ ಭೂಮಂಡಲದ ಸ್ವಘೋಷಿತ ಚಕ್ರವರ್ತಿ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಈ ಮನುಷ್ಯನ ಸ್ವಾಮಿತ್ವಕ್ಕೆ ಇಡೀ ಪ್ರಕೃತಿಯೇ ಒಂದಾಗಿ ಧಿಕ್ಕಾರವನ್ನು ಕೂಗಿದ ಹಾಗೆ ಈ ವರ್ಣನೆ, ಈ ಮಾತು ಬಂದಿದೆ. ತನ್ನ ಮೇಲಿರ್ತಕ್ಕಂತಹ ಏಕಸ್ವಾಮ್ಯವನ್ನು ಈ ಪ್ರಕೃತಿ ಇಡೀ ಒಂದಾಗಿ ಪ್ರಶ್ನಿಸಿದ ಹಾಗೆ ಇದು ಇದೆ. ಪಾಪಿ ನೀ ನಡೆ ಮುಟ್ಟದಿರ ನಡೆ ಎಂಬ ತೆರದಲ್ಲಿ ಈ ಪ್ರಕೃತಿ ಅವನನ್ನು ಹೇಳ್ತಾ ಇದೆ. ಇಲ್ಲಿ ಸಾಕ್ಷಿಯಾಗುವ ಬಯದಿ ಜವದಲ್ಲಿ ಬಳಿಯು ಸರೆಯೂ ನದಿಯು ಹರಿದಿಹುದು. ಮುಂದೆ ಧರ್ಮನ ಮುಂದೆ ನಿಲ್ಲಲು ಬೆದರಿ ಬಂಡೆಗಳೆಲ್ಲ ತಳೆದೆವು ಜಡತನದ ವೇಷವನ್ನು. ಬಂಡೆಗಳೆಲ್ಲ ಜಡತನದ ವೇಷವನ್ನು ತಳೆದು ಬಿಟ್ಟವು. ಬನಗಳು ಪಾಪಿ ಅರಸನ ಗೊಡವೆ ತಮಗೇಕೆಂದು ನಿದ್ದೆಯ ನಟಿಸಿ ಮೌನದಳಿದ್ದು ವಾಯಡೆ. ಗಾಳಿಯೋಯ್ಯನೆ ಕೊಲೆಯ ಪಾಂಪದ ಸೋಕಿಗಂಜುತ ಸುಳಿಯದಡಗಿಹುದು. ನನ್ನಿಯನ್ನು ಮರೆ ಮಾಡಿ ಠಕ್ಕಿಸಿದಿರುಳು ತಪ್ಪಿಸಿಕೊಂಡು ತೆರಳಿತು. ನಾದ ಕೆಡೆಕೊಟ್ಟ ತರಂಗಿಣಿ ಅರಿಯದವರಂತದಲ್ಲಿ ಹರಿದುದು. ಸದ್ದನೊಯ್ದ ಮಾರುತನು ಸದ್ದಿಲ್ಲದಂತೆಯೇ ಮಾಯವಾದನು. ನೃಪತಿಯೊಬ್ಬನೇ ಪಾಪಿಯಾದನೆ ಧರ್ಮದೃಷ್ಟಿಯಲ್ಲಿ. ನಿಜವಾಗಿಯೂ ಕೂಡ ಪ್ರಕೃತಿ ಎಲ್ಲವೂ ಕೂಡ ಅವನ ಪಾಪಕೃತ್ಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಆದರೆ ಈ ಕ್ಷಣದಲ್ಲಿ ಅದು ನನ್ನ ತಪ್ಪಲ್ಲ, ಇದು ನೀನು ಪಾಪಿ, ನಾನು ಇದನ್ನು ನೋಡಲಿಲ್ಲ ಅಂತ ಹೇಳಿ ಇಡೀ ಪ್ರಕೃತಿಯ ಮನುಷ್ಯನನ್ನು ಒಂದಾಗಿ ದೂರೀಕರಿಸುವಂತಹ ಒಂದು ಕಲ್ಪನೆ ನಾವಿಲ್ಲಿ ಕಾಣ್ತೇವೆ. ಹೀಗೆ ಬಾಣಾಘಾತದಿಂದ ಹೊರಗಿದಂತಹ ಶ್ರವಣನ ದೇಹವನ್ನು ಕವಿ ಹೀಗೆ ಹೇಳುವಾಗ ಕವಿಗೂ ಕೂಡ ಒಂದು ಕಡೆ ಮನುಷ್ಯನ ಈ ಅಧಿಕಾರದ ದರ್ಪ ಇರಬಹುದು, ಅಥವಾ ಇಡೀ ಪ್ರಕೃತಿಯ ಸ್ವಾಮಿ ನಾನು ಅನ್ನುವಂತಹ ಭಾವನೆ ಇರ್ಬೋದು. ಅದರ ಬಗ್ಗೆ ಮನುಷ್ಯನ ಬಗ್ಗೆ ಇಲ್ಲಿ ಕವಿಗೂ ಕೂಡ ತಿರಸ್ಕಾರ ಭಾವನೆ ಇರೋದನ್ನು ನಾವಿಲ್ಲಿ ಕಾಣ್ತೇವೆ. ಬಾಣಾಘಾತದಿಂದ ಅರೆಪ್ರಜ್ಞಾವಸ್ಥೆಯಲ್ಲಿದ್ದಂತಹ ಸಿಂಧುವಿಗೆ ನೀರು ಚುಮುಕಿಸಿ ತನ್ನ ಉತ್ತರೀಯದ ಸೆರಗಿನಿಂದ ಗಾಳಿ ಹಾಕ್ತಾನೆ ದಶರಥ. ತನ್ನ ಶಬ್ದವೇದಿ ವಿದ್ಯೆಯನ್ನು ನಿಂದಿಸಿ ಬೇಂಟೆಯನ್ನು ಹಳಿದು ಶೋಕಿಸಿ ತನ್ನ ಇಷ್ಟದೈವವನ್ನು ನೆನೆದು ಮಿಂಚಿದ ಕಜ್ಜವನ್ನು ಹಿಂತಿರುಗಿಸುವವರಿಹಾರಾರು ಬಲ್ಲಿರೆ. ನೆಲವನೀಯುವ ನಿಮಗೆ ದಶರಥ ಧನವದೇಕೆ ಎಂದ. ಇದು ನನಗೆ ತುಂಬ ಗಮನವನ್ನು ಸೆಳೆದಂತಹ ಮಾತು. ಯಾಕೆ ಅಂತ ಅಂದರೆ, ನೆಲವನೀಯುವ ನಿಮಗೆ ದಶರಥ ಧನವದೇಕೆ ಅಂದರೆ, ಇಲ್ಲಿ ತನ್ನ ಯಾವುದರ ಬಗ್ಗೆ ತನಗೆ ಅಹಂಕಾರವಿದೆಯೋ, ತನಗೆ ಈ ಪಟ್ಟ ಯಾವುದರಿಂದ ಬಂದಿದೆಯೋ ಅದನ್ನೇ ನಿಮಗೆ ಕೊಡ್ತೇನೆ. ದಶರಥ ತನ ಅಂದರೆ ತನ್ನ ಸ್ವಂತಿಕೆಯನ್ನು, ತನಗೆ ಬಂದಿದ್ದಂತಹ ಬಿರುದನ್ನೇ ನಾನು ಇದನ್ನು ಕೊಟ್ಟು ಬಿಡ್ತೇನೆ. ಅಂದರೆ ಇದನ್ನು ಕಳ್ಕೊಳ್ಳಲಿಕ್ಕೆ ನಾನು ಏನೋ ಈ ಪಾಪವನ್ನು ತೊಳೆದುಕೊಳ್ಳಲಿಕ್ಕೆ ಏನು ನಾನು ನಷ್ಟ ಮಾಡಿಕೊಂಡ್ರೂ ಕೂಡ ಚಿಂತೆ ಇಲ್ಲ ಅನ್ನುವಂತಹ ಮನಸ್ಥಿತಿ ದಶರಥನಿಗೆ ಬಂದಿದೆ. ಈ ಮಾತಲ್ಲಿ ದಶರಥನ ಅಷ್ಟೂ ಶೋಕ, ಚಕ್ರವರ್ತಿ ಎಂಬ ಅಹಂಕಾರ, ತನ್ನ ವಿವೇಚನೆ ಇಲ್ಲದೆ ಇರತಕ್ಕಂತಹ ದುಡುಕುತನ ಎಲ್ಲವೂ ಕೂಡ ಮಡುಗಟ್ಟಿದೆ ಅಂತ ಅನ್ನಿಸ್ತದೆ. ನೆಲವನೀಯುವ ನಿಮಗೆ ದಶರಥ ಧನವದೇಕೆ ಅನ್ನುವಂಥ ಕಡೆ 10 ದಿಕ್ಕುಗಳಲ್ಲಿ ತಡೆಯಿಲ್ಲದೆ ರಥವನ್ನು ಕೊಂಡೊಯ್ಯುವಂತಹ ತನ್ನ ಸಾಮರ್ಥ್ಯವನ್ನು ಅವನೇ ಅಳೆದುಕೊಳ್ತಾ ಇದ್ದಾನೆ, ನಿಂದಿಸಿಕೊಳ್ತಾ ಇದ್ದಾನೆ. ತನ್ನ ಪಾಪ ತೊಳೆಯಲಿಕ್ಕೆ ಏನು ಬೆಲೆಯಾದರೂ ಸರಿ ತೆರಲಿಕ್ಕೆ ಅವನು ಸಿದ್ಧನಿದ್ದಾನೆ ಅನ್ನುವ ಹಾಗೆ ಈ ಮಾತುಗಳನ್ನು ಕವಿ ದಶರಥನ ಮೂಲಕ ಹೇಳಿಸಿದ್ದಾರೆ ಅಂತ ಅನಿಸ್ತದೆ. ಸಿಂಧುವಿನ ಮಾತುಗಳು, ದಶರಥ ಮತ್ತು ಸಿಂಧುವಿನ ಭೇಟಿ ಆದಾಗ ಅವನ ಮಾತುಗಳನ್ನು ಕೆಲವನ್ನ ಇಲ್ಲಿ ನಾವು ನೋಡೋಣ.
ದಶರಥನ ಶೈತ್ಯೋಪಚಾರದಿಂದ ಮೈ ತಿಳಿದ ಬಾಲಕ ತನ್ನ ತಂದೆ ತಾಯಿಗಳ ಉಪವಾಸ ನೀರಡಿಕೆಗಳ ಬಗ್ಗೆ ಹೇಳಿ ತನ್ನನ್ನು ಬಿಟ್ಟು ಬೇಗ ಹೋಗಿ ಅವರ ಬಾಯಾರಿಕೆಯನ್ನು ನೀಗಿಸಲಿಕ್ಕೆ ಕೋರುತ್ತಾನೆ. ದಶರಥನ ಬಗ್ಗೆ ಒಂದೂ ಕೋಪದ ಮಾತಾಗಲಿ, ದೇಹದ ನೋವಾಗಲಿ, ಅಥವಾ ಅವನ ಮನಸ್ಸಿಗಾದ ನೋವಾಗಲಿ ಅಥವಾ ದೇಹದ ನೋವಾಗಲಿ ಅವನಿಗೆ ಅವುಗಳ ಬಗ್ಗೆ ಗಮನವೇ ಇಲ್ಲದೆ ಇರೋದು ಇಲ್ಲಿ ನಮ್ಮ ಸಂಪೂರ್ಣ ಗಮನವನ್ನು ಸೆಳೆಯುತ್ತದೆ ಅಂತ ಹೇಳ್ಬೋದು. ಮತ್ತು ಅವನ ಸ್ಥಿತಪ್ರಜ್ಞತೆಯನ್ನು ಕೂಡ ಇಲ್ಲಿ ತೋರಿಸ್ತದೆ. ತನ್ನ ಮರಣದ ಬಗ್ಗೆಗೂ ಕೂಡ ಅವನಿಗೆ ಆ ಚಿಂತನೆ ಇಲ್ಲ. ಅವನು ತಾನು ಸಾಯ್ತಾ ಇದ್ದರೂ ಕೂಡ ತನ್ನ ಸಾವಿನ ಬಗ್ಗೆ ಕೂಡ ಇಲ್ಲಿ ಅವನಿಗೆ ಅದರ ಚಿಂತೆ ಇಲ್ಲ. ತನ್ನ ತಂದೆ ತಾಯಿಗಳಿಗೆ ಆಗಿರುವಂತಹ ನೀರಡಿಕೆಯನ್ನು ತಣಿಸುವುದಷ್ಟೇ ಅವನ ಮುಂದಿರುವಂತಹ ಕಾಯಕ ಆಗಿದೆ ಶ್ರವಣನಿಗೆ. ಹಾಗಾಗಿನೇ ಅವನು ಹೇಳ್ತಾನೆ, ಆ ಬಾಲಕ ಹೇಳ್ತಾನೆ, ನನ್ನ ಬಿಡು ನಡೆ, ತಂದೆ ತಾಯಿಗಳು ಹೊರಲುತಿಹರು, ತೆರಳಿ ಸಂತವಿಸು ಎಂದು ಅವಸರಿಸ್ತಾನೆ. ಅವನನ್ನು ಅವಸರ ಮಾಡ್ತಾನೆ ದಶರಥನನ್ನು ಅನ್ನುವಂತಹ ಹಾಗೆ ಹೇಳ್ತಾ ಇಲ್ಲಿ ಶ್ರವಣಕುಮಾರನಿಗೆ ಇರ್ತಕ್ಕಂತಹ ತಂದೆ ತಾಯಿಗಳ ಎಡೆಗೆ ಇರತಕ್ಕಂಥ ಭಕ್ತಿ ಮತ್ತು ಗೌರವ ಇಲ್ಲಿ ವ್ಯಕ್ತವಾಗ್ತದೆ ಅನ್ನೋದನ್ನು ನಾವು ನೋಡ್ತೇವೆ. ದಶರಥ ಒಂದು ಹಾಗೆ ಹೇಳಿಬಿಟ್ಟು ಶ್ರವಣಕುಮಾರ ಸತ್ತು ಹೋಗ್ತಾನೆ. ತನ್ನ ಸೂಡನ್ನು ತಾನೇ ಹುಡುಕುತ್ತಾ ಹೊರಟಂತಹ ಪುಣ್ಯ ಪುರುಷನ ಮುಡಿದು ಮೈಯಲ್ಲಿ ಪಾಪ ಭಾರದಿ ಕುಸಿದು ಗುರುವಿನ ಬಳಿಯ ನೈದುವ ಶಿಷ್ಯನಂದದಿ ಬಾಲಕನ ಶವವನ್ನು ಹೊತ್ತು ಆತನ ಕೊನೆಯ ಆಸೆಯನ್ನು ನೆರವೇರಿಸುವ ಸಲುವಾಗಿ ಕಾಡಿನಲ್ಲಿ ದಶರಥ ಹೊರಡುತ್ತಾನೆ. ಬಿಟ್ಟು ಹೋಗು, ನನ್ನನ್ನು ಬಿಟ್ಟು ಹೋಗ್ಬಿಟ್ಟು ನೀನು ನನ್ನ ತಂದೆ ತಾಯಿಗಳಿಗೆ ಮೊದಲು ನೀರನ್ನು ಕೊಡು, ಫಸ್ಟ್ ಅವರನ್ನು ಸಂತೈಸು ಅಂತ ಹೇಳಿ ದಶರಥನನ್ನು ಶ್ರವಣಕುಮಾರ ಕಳಿಸಿದಾಗ ಏನಾಗ್ತದೆ, ಹಾಗಂದ ತಕ್ಷಣ ಪಾಪ ಬಾಲಕ ಸತ್ತು ಹೋಗ್ಬಿಡ್ತಾನೆ, ಪ್ರಾಣ ಹೋಗ್ಬಿಡ್ತದೆ. ಆವಾಗ ಅವನು ಆ ಮಗುವಿನ ಶವವನ್ನು ಹೊತ್ತುಕೊಂಡು ತಂದೆ ತಾಯಿಗಳ ಕಡೆಗೆ ಬರ್ತಾನೆ. ಅದಕ್ಕೆ ಕವಿ ಹೇಳುವಂತಹ ಮಾತು, ಪುಣ್ಯ ಪುರುಷನ ಮುಡಿದು ಮೈಯಲ್ಲಿ ಪಾಪ ಭಾರದಿ ಕುಸಿದು ಗುರುವಿನ ಬಳಿಯ ನೈದುವ ಶಿಷ್ಯನ ಹಾಗೆ ಅವನು ಆ ಬಾಲಕನ ಮೃತ ಶರೀರವನ್ನು ಹೊತ್ತುಕೊಂಡು ಕಾಡಿನಲ್ಲಿ ತಗ್ಗು ದಿನ್ನೆಗಳನ್ನು ಹತ್ತಿ ಇಳಿಯುತ್ತಾ ತಿರುಗಿ ಬಾಲಕನ ಪರ್ಣಶಾಲೆಗೆ ಹೋಗುವ ದಶರಥನನ್ನು ಕವಿ ಹೀಗೆ ಹೇಳ್ತಾರೆ. ತನ್ನ ಸೂಡನ್ನು ತಾನೇ ಹುಡುಕುತ್ತಾ ಮಸಣದಲ್ಲಿ ತಿರುಗಿ ಮೌನದಿ ಬರಿದೆ ತೊಳಲುವ ಮಾಯದಿರುಳಿನ ಮರುಳಿನಂದದಲ್ಲಿ. ಎಷ್ಟು ನಮಗೆ ಇಲ್ಲಿ ಸ್ಮಶಾನ ಕುರುಕ್ಷೇತ್ರನ ಜ್ಞಾಪಕ ಆಗ್ತದೆ. ಅಲ್ಲಿ ಮರುಳುಗಳು ಸುತ್ತಾಡುವಂತಹ ಒಂದು ದೃಶ್ಯ ನಮ್ಮ ಕಣ್ಣಿಗೆ ಕಟ್ಟಿದ ಹಾಗೆ ಕೊಟ್ಟಿದ್ದಾರೆ. ಅದು ಇಲ್ಲಿ ಜ್ಞಾಪಕ ಆಗುತ್ತೆ. ತನ್ನ ಸೂಡನ್ನು ತಾನೇ ಹುಡುಕ್ತಾ, ತನ್ನ ಚಿತೆಯನ್ನು ತಾನೇ ಹುಡುಕ್ತಾ ಅಲೆತಾ ಇರ್ತಕ್ಕಂತಹ ಮಾಯದ ಮರುಳಿನ ಹಾಗೆ ದಶರಥ ಇಲ್ಲಿ ಹುಡುಕ್ತಾ ಇದ್ದಾನೇನೋ ಅನ್ನುವ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಅದು ನಿಜಕ್ಕೂ ಕೂಡ ಹೌದು. ಆ್ಯಕ್ಚುಲಿ ಪರ್ಣಶಾಲೆ ಅಥವಾ ತಂದೆ ತಾಯಿಗಳ ಅದು ತನ್ನ ಚಿತೆನೇ ಮುಂದೆ ಆಗಬಹುದೇನೋ ಅನ್ನುವಂಥ ಅವನಿಗೆ ಕಲ್ಪನೆ ಕೂಡ ಇಲ್ಲ ಆ ಥರದ್ದು. ಬಟ್ ಪಶ್ಚಾತ್ತಾಪವಂತೂ ಅವನ ಮನಸ್ಸಲ್ಲಿ ಇದ್ದೇ ಇದೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಇಲ್ಲಿ ಬದುಕಿದ್ದು ಸತ್ತಂತೆ ಆಗಿರ್ತಕ್ಕಂತಹ ದಶರಥನನ್ನು ತನ್ನ ಚಿತೆಯನ್ನು ತಾನೇ ಹುಡುಕ್ತಾ ಮಸಣದಲ್ಲಿ ತಿರುಗ್ತಾ ಇರ್ತಕ್ಕಂತಹ ಮಾಯದ ಇರುಳಿನ ಮರುಳಿಗೆ ಹೋಲಿಸಿರುವುದು ತುಂಬ ಔಚಿತ್ಯಪೂರ್ಣವಾಗಿ ಕಂಡುಬರುತ್ತದೆ. ಪರ್ಣಶಾಲೆಗೆ ಬಂದು ಬಾಲಕನ ಶವವನ್ನು ತಂದೆ ತಾಯಿಗಳ ಮುಂದೆ ಇಳುಹಿದ ತಕ್ಷಣ ಆ ತಾಯಿಯ ಹೆತ್ತೊಡಲು ಬಾ ಕಂದ್ಯ ಬಂದ ಅಂತ ಕೇಳ್ತಾನೆ ಅವನ ಮರಣವನ್ನು ನೋಡಿದಂತಹ ತಾಯಿ ಆ ಮಗುವಿನ ಶರೀರದ ಮೇಲೆ ಧೋಪ ಅಂತ ಬಿದ್ದುಬಿಟ್ಟು ಅಲ್ಲೇ ಪ್ರಾಣವನ್ನು ಬಿಟ್ಬಿಡ್ತಾಳೆ. ಅದನ್ನು ನೋಡ್ತಾ ಇದ್ದಂತಹ ತಂದೆಗೆ, ಅಂದರೆ ದೃಷ್ಟಿ ಮಂದವಾಗಿದ್ದಂತಹ ಅವರ ತಂದೆ ತಾಯಿಗಳಿಬ್ಬರೂ ಕೂಡ ತುಂಬ ಅವಳು ನೊಂದುಕೊಂಡು ತನ್ನ ಪ್ರಾಣವನ್ನು ಅವಳು ಬಿಟ್ಬಿಡ್ತಾಳೆ. ಅವಳು ಏನು ಮಾತು ಕೂಡ ದಶರಥನೆಡೆಗೆ ಆಡುವಂತಹ ಮಾತುಗಳು ಏನೂ ಕೂಡ ಇಲ್ಲಿ ಇಲ್ಲ. ಅವಳ ಕಂದನ ಬಗ್ಗೆ ಮಾತ್ರ ಅವಳು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾಳಲ್ಲ, ಅದು ಮಾತ್ರ ಇಲ್ಲಿ ವ್ಯಕ್ತವಾಗಿದೆಯೇ ಹೊರತು ದಶರಥನ ಬಗ್ಗೆ ಅವಳು ಯಾವ ಮಾತುಗಳನ್ನು ಇಲ್ಲಿ ಹೇಳೋಕ್ಕೆ ಹೋಗೋದಿಲ್ಲ. ಅಲ್ಲಿಂದ ನೆಕ್ಸ್ಟು ಪಿಂಗಳ ಮುನಿ ಅಂದರೆ ಶ್ರವಣನ ತಂದೆಗೆ ದಶರಥ ಅವನ ಪಾದಗಳಿಗೆ ಬಿದ್ದುಬಿಟ್ಟು ನಮಸ್ಕಾರವನ್ನು ಮಾಡಿ, ನನ್ನ ತಪ್ಪನ್ನು ಕ್ಷಮಿಸು ತಂದೆಯೇ, ನಾನು ತಪ್ಪು ಮಾಡಿದೆ ಅಂದರೆ ಇಲ್ಲಿ ನನ್ನ ಕತ್ತಲಲ್ಲಿ ಕಂಗಾಣದೆಸಗಿದ ತಪ್ಪ ಮನಿಸು ದೇವ, ಕಂದನ ಕೊಂದ ಪಾತಕಿ ನಾನು ದಶರಥನೆಂಬರು ಎನ್ನನು.
ಯೋಗ ದೃಷ್ಟಿಯೊಳು ಆದುದೆಲ್ಲವ ಬಲ್ಲೆ ನೀನೆಲೆ ಗುರುವೆ, ನಿನಗಿನ್ನೇನರುಹಲಿ ಮುಡಿ ಇಡಿವೆ ನಿನ್ನಡಿಯೊಳು ಎನ್ನನು ಕಾಯ್ದುಕೊಳ್ಳೈ ಎಂದು ಬಿದ್ದನು ಪುಣ್ಯ ಕೆರಗುವ ಪಾಪದಂದದಿ ಋಷಿಯ ಚರಣದಲ್ಲಿ. ಇದು ಜಾಸ್ತಿ ಇಲ್ಲಿ ವಿವರಣೆ ಬೇಡ ಅಂತ ಅನಿಸುವಷ್ಟು ಅಲ್ಲಿ ನಮ್ಮ ಕವಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಪುಣ್ಯಕ್ಕೆ ಎರಗುವ ಪಾಪದಂದದ ಹಾಗೆ ಅವನು ಪಿಂಗಳ ಮುನಿಗೆ ಪಾದಗಳಲ್ಲಿ ಹೊರಳಾಡಿ ಬೀಳ್ತಾನೆ. ನನ್ನ ತಪ್ಪನ್ನು ಮನ್ನಿಸು ದೇವ, ನಿನಗೆಲ್ಲದೂ ಕೂಡ ದಿವ್ಯ ದೃಷ್ಟಿಯಿಂದ ಗೊತ್ತಾಗಿದೆ, ಮತ್ತು ನಾನು ಇಷ್ಟ ಹೇಳುವಂಥದ್ದು ಏನೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ಹೆತ್ತೊಡಲ ಉರಿ ತಡೆಲಾರದೆ ಅವನ ತಾಯಿ ಅವನ ಶವದ ಮೇಲೆ ಬಿದ್ದು ಮರಣ ಹೊಂದುತ್ತಾಳೆ. ಪುಣ್ಯಕ್ಕೆ ಎರಗುವ ಪಾಪದಂದದಿ ಪಿಂಗಳ ಮುನಿಯ ಪಾದಕ್ಕೆ ಬೀಳುವ ದಶರಥ ತನ್ನ ಪಾಪವನ್ನು ಒಪ್ಕೊಳ್ತಾನೆ. ಈ ಪಿಂಗಳ ಮುನಿಯಿಂದ ಸಾಂತ್ವನ ಹೇಳುವಂತಹ ಭಾಗ ಇರೋದು ಅದು ಸಂಪೂರ್ಣವಾಗಿ ಇಡೀ ಕವನದ ಒಂದು ಈ ಜೀವಾಳ ಅಂತ ಹೇಳ್ಬೋದು, ಮತ್ತು ಹೃದಯ ಭಾಗ ಅಂತ ಕೂಡ ಹೇಳ್ಬೋದು. ತನ್ನ ಪಾದದಡಿ ಬಿದ್ದು ಹೊರಳಾಡ್ತಾ ಇರ್ತಕ್ಕಂತಹ ದಶರಥನನ್ನು ಎತ್ತುವ ಪಿಂಗಳ ಮುನಿ ಶಾಂತವಾಣಿಯಿಂದ ಹೇಳುವ ಮಾತುಗಳು ನಮ್ಮ ಇಡೀ ಭಾರತೀಯತೆಯನ್ನು ಮತ್ತು ಭಾರತೀಯ ಸಂಸ್ಕೃತಿಯ ಪರಂಪರೆಯನ್ನು ಮತ್ತು ಸನಾತನ ಧರ್ಮವನ್ನು ಎತ್ತಿ ಹಿಡಿಯೋ ಹಾಗೆ ಇದೆ ಅಂತ ನನಗಂತೂ ಅನಿಸುತ್ತೆ. ಯಾಕೆ ಅಂತ ಅಂದರೆ ಇದಿಷ್ಟನ್ನು ಬಿದ್ದ ಭೂಪನ ತಲೆಯ ನೆಗಹುತ ಶಾಂತವಾಣಿಯಲೆಂದನು ಆ ಮುನಿ, ಏಳು ನೃಪತಿಯೇ ಏಳು ಶಪಿಸೆನು, ಏಳು ನೃಪತಿಯೇ ಏಳು ಶಪಿಸೆನು ನಿನ್ನನಾದರೆ, ಏಳು ನೃಪತಿಯೇ ಏಳು ಶಪಿಸೆನು ನಿನ್ನನು, ಆದರೆ ಕಾಲಗರ್ಭವ ಹೊಕ್ಕ ದೃಷ್ಟಿಗೆ ತೋರುತ್ತಿದೆ, ನೀನಳಿವ ಸಮಯದಿ ನಿನ್ನ ಪುತ್ರರು ಬಳಿಯೊಳಿರದೆ ವನಾಂತರದಿ ಸಂಚರಿಸುತ್ತಿರುವರು, ಸುತರ ನಗಲಿದ ನೀನು ದುಃಖದಿ ಮಡಿವೆ, ಕರ್ಮದ ಧರ್ಮ ಶೃಂಖಲ ಇದನ್ನು ಕಂಡೆನು ದಿವ್ಯ ದೃಷ್ಟಿಯಲ್ಲಿ, ಕೇಳು ನುಡಿವೆನು ಕಡೆಯ ಮಾತಿದು, ಬಾಳಿನಳಲಿಗೆ ಶಾಂತಿಯೊಂದಿಹುದೊಂದಿಹುದು ಬೇರಿಲ್ಲ, ಬಾಳಿನಳಲಿಗೆ ಶಾಂತಿಯೊಂದಿಹುದೊಂದಿಹುದು ಬೇರಿಲ್ಲ, ಬದುಕಿದು ಸುಖವೋ ದುಃಖವೋ, ದೇವನೆಂಬುವನು ಅಮಿತ ಕರುಣಾ ಸಿಂಧು, ಆತನ ಸೃಷ್ಟಿ ಇದು, ತುದಿಯಲ್ಲಿ ಮಂಗಳ ಒಪ್ಪುದು, ಆತನ ಮುತ್ತು ಮಲಗಿಹುದು ಎಲ್ಲರೆದೆಗಳ ಮೇಲೆ ಎಂಬುದೇ ನಿಜದ ನಂಬುಗೆಯು, ತುದಿಯಲ್ಲಿ ಮಂಗಳ ಒಪ್ಪುದು, ಆತನ ಮುತ್ತು ಮಲಗಿಹುದು ಎಲ್ಲರೆದೆಗಳ ಮೇಲೆ ಎಂಬುದು ನಿಜದ ನಂಬುಗೆಯು, ಎಂಬುದೇ ನಿಜದ ನಂಬುಗೆಯು. ಇದಿಷ್ಟು ಮಾತುಗಳನ್ನು ಪಿಂಗಳ ತನ್ನ ನೋವಿನ ಆಳದಿಂದ ಅದ್ದಿ ತೆಗೆದ ಹಾಗೆ ಈ ಮಾತುಗಳನ್ನು ದಶರಥನಿಗೆ ಹೇಳ್ತಾನೆ. ಹೀಗೆ ದಶರಥನನ್ನು ಶಪಿಸದ ಪಿಂಗಳ ಮುನಿ ಭವಿಷ್ಯದಲ್ಲಿ ದಶರಥನ ಮರಣದ ಸಮಯದಲ್ಲಿ ಅವನ ಹತ್ತಿರ ಅವನ ಪುತ್ರರು ಯಾರೂ ಕೂಡ ಹತ್ತಿರ ಇರದೇನೆ ವನಾಂತರದಲ್ಲಿ ಸಂಚರಿಸ್ತಾರಪ್ಪ, ಸುತರ ನಗಲಿದ ನೀನೂ ಕೂಡ ದುಃಖದಿಂದ ಮಡಿಯುವೆ ಎಂದು ತನ್ನ ನೋವನ್ನು ಮುಚ್ಚಿಟ್ಟುಬಿಟ್ಟು, ತನ್ನ ನೋವನ್ನು ಮುಚ್ಚಿಟ್ಟು ದಶರಥನಿಗೆ ಮುಂದೆ ಒದಗಲೇ ಇರತಕ್ಕಂತಹ ನೋವನ್ನು ಕುರಿತು ಹೇಳುವನು. ತನ್ನ ದೃಷ್ಟಿಗೆ ಕಂಡಂತಹ ದಶರಥನ ಭವಿತವ್ಯದ ಮುನ್ನೋಟವನ್ನು ಅವನು ಹೇಳ್ತಾನೆ. ಕಡೆಗೆ ದಶರಥನ ಅಳಲಿಗೆ ಸಾಂತ್ವನವನ್ನು ಮತ್ತು ಕೂಡ ಪರಿಹಾರವನ್ನು, ಸಾಂತ್ವನವನ್ನು ಮತ್ತು ದಶರಥನ ಪಶ್ಚಾತ್ತಾಪಕ್ಕೆ ಪರಿಹಾರವನ್ನು ಮತ್ತು ಅದಕ್ಕೆ ಸಾಂತ್ವನವನ್ನೂ ಕೂಡ ಹೇಳೋದು, ಮತ್ತು ಬಾಳಿನ ದುಃಖಕ್ಕೆ ಶಾಂತಿಯಿಂದಿಹುದು ಒಂದಿಹುದು ಬೇರಿಲ್ಲ ಅನ್ನುವಂತಹ ಶಾಂತಿ ಮಂತ್ರವನ್ನು ಹೇಳೋದು ಕೂಡ ಇಲ್ಲಿ ಮುಖ್ಯವಾಗಿದೆ. ಬದುಕಿದು ಸುಖವೋ ದುಃಖವೋ, ದೇವನೆಂಬುವನಿಹನು ಅವನು ಅಮಿತ ಕರುಣಾ ಸಿಂಧು, ಆತನ ಸೃಷ್ಟಿ ಇದು, ತುದಿಯಲ್ಲಿ ಮಂಗಳ ಒಪ್ಪುದು, ಆತನ ಮುತ್ತು ಮಲಗಿಹುದು ಎಲ್ಲರೆದೆಗಳ ಮೇಲೆ ಎಂಬುದೇ ನಿಜದ ನಂಬುಗೆಯು. ನಿಜವಾಗಿಯೂ ಕೂಡ ಈ ಮಾತುಗಳನ್ನು ನಾವು ಅರ್ಥೈಸಿಕೊಂಡಷ್ಟೂ ಕೂಡ ಅದರ ಅರ್ಥ ಹೆಚ್ಚು ವ್ಯಾಪ್ತಿಯನ್ನು ಕೊಟ್ಕೊಳ್ತಾ ಹೋಗ್ತದೆ ಮತ್ತು ಅದು ಹೆಚ್ಚು ವಿಸ್ತಾರವನ್ನು ಪಡ್ಕೊಳ್ತಾ ಹೋಗ್ತದೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಇದು ಎಲ್ಲರ ಬದುಕಿನ ದುಃಖಕ್ಕೆ ಮತ್ತು ಎಲ್ಲರ ಬದುಕಿನ ದುಃಖದ ಅಳಲುಗಳಿಗೆ ಸೂಕ್ತವಾದ ಪರಿಹಾರವೇನೋ ಅನಿಸೋ ಹಾಗೆ ಇದು ಪರಿಹಾರದ ಮಂತ್ರ ಆಗಿದೆ. ಎಲ್ಲರಿಗೂ ತಿಳಿದಿರೋ ಹಾಗೆ ಈ ಕಥೆಯಲ್ಲಿನ ಸಾಮಾನ್ಯ ಅಂಶಗಳ ಅಂತರಂಗದಲ್ಲಿ ಇರ್ತಕ್ಕಂತಹ ಅಸಾಮಾನ್ಯತೆಯನ್ನು ಎತ್ತಿ ಹೇಳುವುದು, ಒಳಗನ್ನು ಬಗೆದು ಸಾಕ್ಷಾತ್ಕರಿಸಿಕೊಂಡು
ನಮ್ಮ ಬಗೆಯ ಬಗೆಗಳಿಗೂ ಬುದ್ಧಿಗಳಿಗೂ ತಲುಪಿಸುವುದು ಕುವೆಂಪು ಅವರ ತುಂಬ ವಿಶಿಷ್ಟವಾದ ಗುಣ ಅಂತ ನಾವು ಅಂದ್ಕೊಳ್ತೀವಿ. ಸ್ಮಶಾನ ಕುರುಕ್ಷೇತ್ರದಲ್ಲಿ ಇರ್ತಕ್ಕಂತಹ ದುರ್ಯೋಧನನಿರಬಹುದು, ಅಥವಾ ಗಾಂಧಾರಿ ಇರಬಹುದು, ಅಥವಾ ಅಲ್ಲಿ ಬರುವಂತಹ ಮುದುಕಿ ಮಾತೆ, ಹೀಗೆ ಪ್ರತಿಯೊಬ್ಬರ ಅಳಲನ್ನು ಅವರ ದುಃಖಗಳನ್ನು ಕೂಡ ತಾನಾಗಿ ಸಹೃದಯರು ಕೂಡ ಅನುಭವಿಸುವ ಹಾಗೆ ಮಾಡೋದು ಅವರ ಒಂದು ವೈಶಿಷ್ಟ್ಯದ ಹಾಗೆ ಇಲ್ಲಿಯೂ ಕೂಡ ದಶರಥನ ನೋವು ಸಹೃದಯರ ನೋವು ಕೂಡ ಆಗ್ತದೆ ಆಗುವ ಹಾಗೆ ಕವಿ ಮಾಡಿದ್ದಾರೆ ಅನ್ನೋದನ್ನು ಇಲ್ಲಿ ಹೇಳಬಹುದು. ದಶರಥನಿಗೆ ಪಿಂಗಳ ಮುನಿಯಿಂದ ಶಾಪದ ಬದಲಾಗಿ ಸಾಂತ್ವನ ಸಿಗ್ತದೆ. ಕರ್ಮದ ಧರ್ಮ ಶೃಂಖಲೆಯಿಂದ ಒಳಗಣ್ಣಿಗೆ ಕಂಡದ್ದನ್ನು ಪಿಂಗಳ ಮುನಿ ಹೇಳ್ತಾನಷ್ಟೇ. ಆದರೆ ನೋಡಿ ಇಲ್ಲಿ ಏನಾಗಿದೆ, ದಶರಥನ ಹೊರಗಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು ಪಿಂಗಳನ ಒಳಗಣ್ಣಿಗೆ ಕಾಣಿಸಿದೆ ಎಂಬಲ್ಲಿ ಅವರವರ ಸಾಮಾಜಿಕ ಸ್ಥಾನ ಸಂಸ್ಕಾರವನ್ನೂ ಕೂಡ ಹೇಳ್ತಾ ಇದೆ ಅನ್ನೋದು ಮುಖ್ಯ ಆಗ್ತದೆ. ಯಾಕೆ ಅಂತ ಅಂದರೆ, ದಶರಥನಿಗೆ ಹೊರಗಣ್ಣಿಗೆ ಅವನಿಗೆ ಏನೂ ಕೂಡ ಕಾಣಿಸ್ದೇನೆ ಅವನು ತಪ್ಪು ಕೆಲಸವನ್ನು ಮಾಡಿದರೂ ಕೂಡ ಪಿಂಗಳನ ಒಳಗಣ್ಣಿಗೆ ಎಲ್ಲವೂ ಕೂಡ ಕಾಣ್ತಾ ಇದೆ. ಹಿಂದಾಗಿ ಭೂತ ಭವಿಷ್ಯತ್ತು ಮತ್ತು ವರ್ತಮಾನ ಭವಿಷ್ಯತ್ತೂ ಕೂಡ ಅವನಲ್ಲಿ ಕಾಣ್ತಾ ಇರೋದನ್ನು ನಾವಿಲ್ಲಿ ಹೇಳಬಹುದು. ಅಂದರೆ ದಶರಥನಿಗೆ ಕ್ಷಮೆಯೇನೋ ದೊರೆಯುತ್ತದೆ, ಆದರೆ ಆತ ತನ್ನ ಭವಿತವ್ಯವನ್ನು ತಾನೇ ತನಗರಿವಿಲ್ಲದೆ ಸರಿಪಡಿಸಲಾಗದಷ್ಟು ಕೆಡಿಸಿಕೊಂಡಿರುವ ಬಗ್ಗೆ ಮುನಿಗೂ ಕೂಡ ವಿಷಾದವಿದೆ. ಇಲ್ಲೊಂದು ಮಾತು, ಹಿಂತಿರುಗಿಸುವರಿಹರಾರು ನೆಲವನ್ನೀಯುವ ನಿಮಗೆ ಎಂಬಲ್ಲಿ ರಾಜನ ನೆಲದ ಮೇಲಿನ ಒಡೆತನವನ್ನು ಅಧಿಕಾರದ ದರ್ಪವನ್ನು ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇವೆ. ಅಥವಾ ಈ ಮದವೇ ಅವನನ್ನು ಈ ಪಾಪವನ್ನು ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿರಲೂಬಹುದೇನೋ ಅಂತ ಕೂಡ ಒಂದು ಕ್ಷಣ ಹಾದು ಹೋಗುತ್ತೆ ನಮ್ಮ ಮನಸ್ಸಲ್ಲಿ. ಪಿಂಗಳ ಮುನಿ ನೋವಿನ ಆಳದಲ್ಲಿ ಅದ್ದಿ ತೆಗೆದ ಹಾಗೆ ಆ ಮಾತುಗಳನ್ನು ಹೇಳ್ತಾನೆ. ಕಡೆಯ ಮಾತನ್ನು, ಬಾಳಿನ ದುಃಖಕ್ಕೆ ಶಾಂತಿಯಿಂದಿಹುದು ಬೇರಿಲ್ಲ, ಇರುವುದು ಒಂದೇ ಮಾರ್ಗ, ಅದನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗವೂ ಇಲ್ಲ ಅನ್ನುವಂತಹ ಮಂತ್ರವನ್ನು ಹೇಳ್ತಾರೆ. ದಶರಥನಿಗೆ ಪಿಂಗಳ ಮುನಿಯ ಸಾಂತ್ವನವೇ ಮುಂದೆ ಶ್ರೀರಾಮಾಯಣ ದರ್ಶನಂನಲ್ಲಿ ಪಾಪಿಗುದ್ಧಾರ ಮಿಹುದು ಸೃಷ್ಟಿಯ ಬೃಹದ್ ವ್ಯೂಹ ರಚನೆಯೊಳ್ ಎಂಬುದಕ್ಕೆ ಮೂಲವಾಗಿರಬಹುದು. ಮಂಥರೆ ಮಮತೆಯ ಸುಳಿ ಆಗುವಲ್ಲಿ, ರಾವಣ ಮಹಚ್ಚಿಲ್ಪಿ ಆಗುವಲ್ಲಿ ಈ ಭಾವನೆ ಬಲವಾಗಿದೆ ಅಂತ ಅನಿಸ್ತದೆ. ಈ ಕಥನ ಕವನದಲ್ಲಿ ಬೀಜ ರೂಪದಲ್ಲಿ ಇರ್ತಕ್ಕಂತಹ ಈ ಭಾವ ಮುಂದೆ ರಾಮಾಯಣ ದರ್ಶನಂನಲ್ಲಿ ಹೆಮ್ಮರವಾಗಿ ಬೆಳೆದು ತನ್ನ ಬೇರು ಮತ್ತು ಬಿಳುಲೆಗಳನ್ನು ಅದರ ಒಳಗೂ ಮತ್ತು ಹೊರಗೂ ವಿಸ್ತರಿಸಿಕೊಂಡಿದೆ ಅಂತ ಅನ್ಬಹುದು. ಬಾಳಿನಳಲಿಗೆ ಶಾಂತಿಯಿಂದ ಒಂದಿಹುದು ಬೇರಿಲ್ಲ. ಈ ಬದುಕು ಪೂರ್ಣ ಸುಖದ್ದೂ ಅಲ್ಲ, ಪೂರ್ಣ ದುಃಖದ್ದೂ ಅಲ್ಲ. ಕರುಣಾಮಯಿಯಾದ ಆ ದೇವನ ಸೃಷ್ಟಿಯೇ ಆಗಿರೋದರಿಂದ, ಅಂದರೆ ಇದೆಲ್ಲವೂ ಕೂಡ ಈ ಜಗತ್ತು ನಮ್ಮ ಕಣ್ಣಿಗೆ ಕಾಣುವಂಥದ್ದು ಅಥವಾ ಕಾಣದೇ ಇರ್ತಕ್ಕಂಥದ್ದು ಇರಬಹುದು, ಅಥವಾ ವಿಧಿ ನಮ್ಮಿಂದ ಮಾಡಿಸ್ತಾ ಇರತಕ್ಕಂತಹ ಎಲ್ಲ ಕ್ರಿಯೆಗಳಿರಬಹುದು. ಇವೆಲ್ಲವೂ ಕೂಡ ಆ ಕರುಣಾ ಸಿಂಧು ಆಗಿರುವವನ ಸೃಷ್ಟಿಯೇ ಆಗಿರೋದರಿಂದ ಎಲ್ಲವೂ ಕೂಡ ಸ್ವೀಕಾರ ಮಾಡಿಕೊಳ್ಳಲೇಬೇಕು ಅನ್ನುವಂತಹ ಒಂದು ಧ್ವನಿ ಇಲ್ಲಿ ಇದೆ ಅಂತ ಅನಿಸ್ತದೆ. ಅಂದರೆ ಕಾಯುವವನೇ ಕೊಲ್ಲುವವನೇ ಕಾಯುವವನು ಅನ್ನುವಂತಹ ಒಂದು ಮಾತನ್ನು ಕೂಡ ನಾವಿಲ್ಲಿ ನೆನೆಸ್ಕೊಳ್ಬಹುದು. ಕಾಯುವವನಿಗೆ ಕೊಲ್ಲುವ ಶಕ್ತಿಯೂ ಇದೆ, ಆ ಮನಸ್ಸೂ ಇದೆ, ಅಥವಾ ಅದನ್ನು ಕಾಯುವನೋ ನೀನೇ ಕೊಲ್ಲುವನೋ ನೀನೇ, ಮುಂದೆ ನೀನೇನಾದರೂ ಮಾಡಪ್ಪ ಅದು ನಿನಗೆ ಬಿಟ್ಟಿದ್ದು ಅನ್ನುವಂಥ ಒಂದು ಪ್ರಪತ್ತಿ ಭಾವ, ಅದೊಂದು ಶರಣಾಗತಿ ಭಾವಕ್ಕೆ ನಾವು ಒಳಗಾಗಿ ಬದುಕಬೇಕು ಅನ್ನುವಂತಹ ಒಂದು ಭಾವನೆ ಬಲವಾಗಿ ಇಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಆ ಕರುಣಾಮಯಿಯಾದ ದೇವನ ಸೃಷ್ಟಿಯೇ ಇದೆಲ್ಲವೂ ಕೂಡ ಆಗಿರೋದರಿಂದ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿಕೊಳ್ಳಬೇಕಲ್ವೇ ಅನ್ನುವಂತಹ ಒಂದು ಧ್ವನಿ ಇಲ್ಲಿ ಕಾಣಿಸ್ತಾ ಇದೆ. ಸುಖದಲ್ಲಿ ಹಿಗ್ಗಿ ದುಃಖದಲ್ಲಿ ಕುಗ್ಗುವುದು ಬೇಡ, ಭೂತಕ್ಕೆ ಕೊರಗದೆ ಭವಿಷ್ಯಕ್ಕೆ ಬೆದರದೆ ಇಂದು ಶಾಂತಿಯಿಂದ ಇರು ಅನ್ನೋದನ್ನು ಇದು ಹೇಳ್ತಾ ಇದೆ ಅಂತ ಅನಿಸ್ತದೆ ಅನ್ನುವಂಥ ಒಂದು ಸಂದೇಶವನ್ನು ಇದು ಕೊಡ್ತದೆ. ಈ ಬದುಕನ್ನು ಸಮಚಿತ್ತ ಸಮಭಾವದಿಂದ ಸ್ವೀಕರಿಸಿ ಬದುಕಬೇಕು. ಅಂತ್ಯದಲ್ಲಿ ಎಲ್ಲರಿಗೂ ಮಂಗಳವೇ ಆಗ್ತದೆ. ಆತನ ಆಶೀರ್ವಾದ ಎಲ್ಲರ ಮೇಲೆಯೂ ಇರ್ತದೆ. ಅದು ರಕ್ಷಾ ಕವಚವಾಗಿ ಎಲ್ಲರನ್ನೂ ಕೂಡ ಸರ್ವರನ್ನೂ ಸರ್ವಕಾಲದಲ್ಲಿಯೂ ಕಾಯುತ್ತದೆ ಎಂಬ ಬಲವಾದ ನಂಬಿಕೆಯಿಂದಲೇ ಬದುಕು ನಡೀತಾ ಇದೆ ಅನ್ನುವಂತಹ ನಿತ್ಯ ಸತ್ಯವನ್ನು ಪಿಂಗಳ ದಶರಥನಿಗೆ ಹೇಳ್ತಾನೆ. ಇದಿಷ್ಟು
ಅವನಾಡಿದ ಮಾತುಗಳಲ್ಲಿ ಒಂದು ಸನಾತನ ತತ್ವವೇ ಅಡಗಿದೆ ಅಂತ ನಾವು ಹೇಳಬಹುದಾಗಿದೆ. ತನ್ನ ಇಂದ್ರಿಯಗಳೇ ಆಗಿರ್ತಕ್ಕಂತಹ ತನ್ನ ಏಕೈಕ ಪುತ್ರನಾದ ಶ್ರವಣಕುಮಾರನನ್ನು ಕೊಂದಂತಹ ಅವನಿಗೇನೆ ಶಾಂತಿ ಮಂತ್ರವನ್ನು ಬೋಧಿಸ್ತಾ ಇರತಕ್ಕಂತಹ ಪಿಂಗಳನ ಮುನಿಯ ಹೃದಯ ವೈಶಾಲ್ಯ ಇರ್ಬೋದು, ಅವನ ಜ್ಞಾನ ಇರ್ಬೋದು, ಅಥವಾ ಅವನ ಅಂತಸ್ತತ್ವ ಇರಬಹುದು, ಅದನ್ನು ಅಳೀಲಿಕ್ಕೆ ಸಾಧ್ಯವೇ ಇಲ್ಲದೆ ಇರುವಷ್ಟು ಅವನ ಮನಸ್ಸು ವಿಸ್ತಾರವಾಗಿರ್ತಕ್ಕಂಥದ್ದು ಕೂಡ ನಾವು ಅಂದರೆ ಅವನ ಹಿಂದಿನ ಒಂದು ಪರಂಪರೆಯಿಂದ ಬಂದಿರತಕ್ಕಂತಹ ಆ ಮುನಿಯ ಜ್ಞಾನವನ್ನು ಮತ್ತು ಅವನ ವಿಶಾಲತೆಯನ್ನು, ಬದುಕನ್ನು ವಿಸ್ತಾರವಾಗಿ ನೋಡುವಂತಹ ಒಂದು ದೃಷ್ಟಿಕೋನವನ್ನು ನಾವು ಇಲ್ಲಿ ಕಂಡುಕೊಳ್ಬೇಕಾಗಿದೆ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ನಾವು ಈ ತರಹದ ಮನೋಭಾವನೆಯನ್ನು ಮನೋಭಾವನೆಯಿಂದ ನಾವು ಇರುವಂತಹ ಸ್ಥಿತಿ ಹಿಂದೆಂದಿಗಿಂತಲೂ ಇವತ್ತು ಜಾಸ್ತಿ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಒಂದು ಚಿಕ್ಕ ಪುಟ್ಟ ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಮನಸ್ಸುಗಳನ್ನು ಕೆಡಿಸ್ಕೊಂಡು ಅಥವಾ ಒಂದು ದೊಡ್ಡ ದುರಂತವನ್ನು ನಮ್ಮ ಬದುಕಿನಲ್ಲಿ ಇರುವಂತಹ ಒಂದು ಏಕೈಕ ಬದುಕಿನಲ್ಲಿ ನಾವು ದುರಂತವನ್ನು ತಂದುಕೊಳ್ಳೋದಕ್ಕೆ ಬದಲಾಗಿ ಹೀಗೆ ಏನೇ ಆದರೂ ಕೂಡ ಶಾಂತಿಯಿಂದ ಇರೋದನ್ನು ನಾವು ರೂಢಿಸಿಕೊಳ್ಳೋದು ಮೊದಲಿನ ದಿನಗಳಿಗೆ ಈ ಹಿಂದೆ ಎಂದಿಗಿಂತಲೂ ಇವತ್ತಿನ ದಿನಗಳಲ್ಲಿ, ಆಧುನಿಕವಾದ ದಿನಗಳಲ್ಲಿ ಹೆಚ್ಚು ಅರ್ಥಪೂರ್ಣವಾಗಿದೆ ಮತ್ತು ಹೆಚ್ಚು ಪ್ರಸ್ತುತವಾಗಿದೆ ಅಂತ ನನಗೆ ಅನ್ನಿಸ್ತದೆ. ಕೊನೆಯದಾಗಿ ಈ ಮೂಲಕ ಕವಿ ಇಲ್ಲಿ ಒಂದು ಜೀವನ ದರ್ಶನವನ್ನು ಪ್ರತಿಪಾದಿಸ್ತಾ ಇರೋದನ್ನು ನಾವು ಕಾಣ್ತೇವೆ. ಈ ಸೃಷ್ಟಿಯ ಲೀಲೆಯಲ್ಲಿ ಅಮಿತ ಕರುಣಾಸಿಂಧುವಾದ ದೇವನ ನಿರ್ದೇಶನದಲ್ಲಿ ನಮ್ಮ ಪಾಲಿಗೆ ಬಂದಂತಹ ಪಾತ್ರಗಳನ್ನು ಸರಿಯಾಗಿ ಅಭಿನಯಿಸುತ್ತಾ ಪಾತ್ರಕ್ಕೆ ತಕ್ಕ ನ್ಯಾಯ ಸಲ್ಲಿಸೋದಷ್ಟೇ ನಮ್ಮ ಪಾಲಿಗೆ ಇರುವಂತಹ ಏಕೈಕ ದಾರಿ ಅನ್ನುವುದನ್ನು ಕೂಡ ಸೂಕ್ಷ್ಮವಾಗಿ ಇಲ್ಲಿ ಹೇಳಲಾಗಿದೆ. ಸ್ಮಶಾನ ಕುರುಕ್ಷೇತ್ರಂನಲ್ಲಿ ಕೂಡ ಈ ಮಾತು ಬರ್ತದೆ. ಕೃಷ್ಣ ಮತ್ತು ದುರ್ಯೋಧನರ ನಡುವೆ ನಡೆತಕ್ಕಂಥ ಸಂಭಾಷಣೆಯಲ್ಲಿ ನನ್ನ ಅಭಿನಯ ನೇರವಾಗಿದೆಯೇ ಅಂತ ದುರ್ಯೋಧನ ಕೃಷ್ಣನನ್ನು ಕೇಳ್ತಾನೆ. ನನ್ನ ಆ್ಯಕ್ಟಿಂಗ್ ಚೆನ್ನಾಗಿದೆಯೇನಪ್ಪ ಕೃಷ್ಣ ಅಂತ. ಅಂದರೆ ಅಲ್ಲಿ ಅದೊಂದು ಪಾತ್ರ, ಕೃಷ್ಣನ ಸೃಜನೆಯಲ್ಲಿ ಇರ್ತಕ್ಕಂತಹ ಒಂದು ಪಾತ್ರ ಅನ್ನೋ ಥರ ಒಂದು ಕಲ್ಪನೆ ತುಂಬ ಸೊಗಸಾಗಿ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿಯೂ ಕೂಡ ನಾವೆಲ್ಲರೂ ಕೂಡ ಅವನ ಲೀಲಾ ಮಾತ್ರದ ನಾಟಕದಲ್ಲಿ ಪಾತ್ರಧಾರಿಗಳಾಗಿರೋದರಿಂದ ನಮ್ಮ ಪಾತ್ರಗಳನ್ನು ಸರಿಯಾಗಿ ಅಭಿನಯಿಸಿ ಅದಕ್ಕೆ ಸೂಕ್ತವಾದ ನ್ಯಾಯವನ್ನು ಸಲ್ಲಿಸೋದಷ್ಟೇ ನಮಗೆ ಇರುವಂತಹ ಏಕೈಕ ದಾರಿ ಅನ್ನೋದನ್ನು ಇಲ್ಲಿ ಕವಿ ನಮಗೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ತದೆ. ಇಲ್ಲಿ ಒಂದು ಅಂಶ ನನ್ನ ಗಮನ ಸೆಳೆದಿದ್ದನ್ನು ಹೇಳಬೇಕನ್ನಿಸುತ್ತೆ. ದಶರಥ ಬೇಟೆಯಾಡಲಿಕ್ಕೆ ಕಾಡಿಗೆ ಅಷ್ಟೊಂದು ಅಬ್ಬರದಿಂದ ಗದ್ದಲದಿಂದ ತನ್ನ ಪರಿವಾರವನ್ನೆಲ್ಲ ಕಟ್ಕೊಂಡು ಬೇಟೆಗಾರರು ಬೇಟೆನಾಯಿಗಳ ಜೊತೆ ಇಡೀ ಕಾಡೆ ಕಿವಿಗಡಚಿಕ್ಕೋ ಹಾಗೆ ಶಬ್ದವನ್ನು ಮಾಡ್ಕೊಂಡು ಸದ್ದು ಗದ್ದಲದಿಂದ ಪ್ರತಿಧ್ವನಿ ಕೇಳೋ ಹಾಗೆ ಬಂಡಗಲ್ಲಿಗಳಿಗೆ ಅಪ್ಪಳಿಸಿ ಆ ನಾಯಿಗಳ ಕೂಗುಗಳು, ಬೇಟೆ ನಾಯಿಗಳ ಕೂಗುಗಳು ಬಂಡೆಗಲ್ಲಿಗೆ ಅಪ್ಪಳಿಸಿ ಅದು ಪ್ರತಿಧ್ವನಿ ಬರ್ತಾ ಇರುತ್ತೆ. ಹಾಗೆ ಅವನ ಅಬ್ಬರದಿಂದ ಬೇಟೆಯಾಡಲಿಕ್ಕೆ ಕಾಡಿಗೆ ಹೋಗ್ತಾನೆ. ಆದರೆ ವಿಧಿ ನಿಶ್ಶಬ್ದವಾಗಿ ಅವನನ್ನು ಬೇಟೆಯಾಡುತ್ತೆ, ನಿಶ್ಶಬ್ದವಾಗಿ ಅವನನ್ನು ಬೇಟೆಯಾಡ್ತದೆ. ಎಷ್ಟು ಹುಡುಕಿದರೂ ಕೂಡ ದಶರಥನಿಗೆ ಆ ಜಿಂಕೆಯ ನೀರು ಕುಡಿತಾ ಇದ್ದಂತಹ ಜಿಂಕೆಯ ಬೆನ್ನು ಹತ್ತಿ ಹೋದಂತಹ ದಶರಥನಿಗೆ ಎಷ್ಟು ಹುಡುಕಿದರೂ ಕೂಡ ಆ ಜಿಂಕೆ ಸಿಗೋದೇ ಇಲ್ಲ, ಕೊನೆಗೂ ಸಿಗೋದಿಲ್ಲ. ಅವನು ಪ್ರಾಣಿ ಅಂತ ಭ್ರಮಿಸಿ ಪಾಪ ಶ್ರವಣಕುಮಾರನಿಗೆ ಬಾಣವನ್ನು ಹೊಡಿಬೇಕಾಗತ್ತೆ. ಎಷ್ಟು ಹುಡುಕಿದರೂ ಅವನಿಗೆ ಆ ಜಿಂಕೆ ಸಿಗೋದಿಲ್ಲ. ಆದರೆ ವಿಧಿ ಮಾತ್ರ ತುಂಬ ನಾಜೂಕಾಗಿ ತನ್ನ ಬೇಟೆಯನ್ನು ತಾನೇ ಆರಿಸಿಕೊಳ್ಳುತ್ತೆ. ನಾಜೂಕಾಗಿ ತನ್ನ ಬೇಟೆಯನ್ನು ತಾನು ವಿಧಿ ಇಲ್ಲಿ ಆರಿಸಿಕೊಳ್ಳುತ್ತೆ. ದಶರಥ ಯಕಶ್ಚಿತ್ ಒಂದು ಪ್ರಾಣಿಯನ್ನು ಬೇಟೆಯಾಡಲಿಕ್ಕೆ ಅಷ್ಟೊಂದು ಅಬ್ಬರದಿಂದ ಗದ್ದಲದಿಂದ ಹೋಗ್ತಾನೆ ಕಾಡಿಗೆ, ಯಕಶ್ಚಿತ್ ಒಂದು ಪ್ರಾಣಿಯನ್ನು ಬೇಟೆಯಾಡಲಿಕ್ಕೆ. ಆದರೆ ವಿಧಿ ರಾಜ ಬೇಟೆ ಆಡುತ್ತೆ. ವಿಧಿ ರಾಜ ಬೇಟೆ ಆಡುತ್ತೆ. ಅಲ್ಲಿ ರಾಜನನ್ನು ಬೇಟೆಯಾಡಿ ರಾಜ ಬೇಟೆಯನ್ನು ಅದು ತನ್ನದಾಗಿಸಿಕೊಳ್ಳುತ್ತೆ. ಬೇಟೆಗಾರರ ಮತ್ತು ಬೇಟೆ ನಾಯಿಗಳ ವರ್ಣನೆಗಳ ಮೂಲಕ ಬೇಟೆಯ ಕ್ರೌರ್ಯವನ್ನು ವಿವರಿಸ್ತಾನೇನೇ ಕವಿ ವಿಧಿಯ ತಣ್ಣನೆಯ ಕ್ರೌರ್ಯವನ್ನೂ ಕೂಡ ನಮ್ಮ ಮನಸ್ಸಿಗೆ ತಟ್ಟು ಹಾಗೆ ನಿರೂಪಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಅನಿಸುತ್ತೆ. ಅಷ್ಟು ಕ್ರೌರ್ಯವನ್ನು ನಿರೂಪಿಸ್ತಾನೆ ಮುಂದೆ ತಣ್ಣನೆ ಆಗಿ ಕೂಲಾಗಿ ವಿಧಿ ಒಂದು ದೊಡ್ಡ ಕ್ರೌರ್ಯವನ್ನು ಮಾಡ್ತಕ್ಕಂಥದ್ದು ನಮ್ಮ ಗಮನವನ್ನು ಸೆಳೆಯೋ ಹಾಗೆ ಕವಿ ಇಲ್ಲಿ ನಿರೂಪಿಸ್ತಾ ಇರೋದನ್ನು ನಾವು ನಮ್ಮ ಮನಸ್ಸಿಗೆ ಅದು ಮೂಡ್ತದೆ ಅನ್ನೋದು.
ಇಲ್ಲಿ ಈ ದಶರಥನ ಶ್ರವಣಕುಮಾರನ ಕಥೆಯ ಮೂಲಕ ನಮಗೆ ಒಂದು ಇವತ್ತಿನ ನಮ್ಮ ಕ್ಲಾಸ್ ರೂಮಲ್ಲಿ ಕೂಡ ನಾವು ಹೇಳ್ತಾ ಇರ್ತೇವೆ ಆ್ಯಸ್ ಎ ಟೀಚರ್ ಆಗಿ, ಏನಂತ ಅಂದರೆ ನಮಗೆ ತಕ್ಷಣದ ಸಂತೋಷ ಅಥವಾ ತಕ್ಷಣದ ಪರಿಹಾರ ಸಿಕ್ಬಿಡಬೇಕು. ತಾತ್ಕಾಲಿಕವಾದ ಪರಿಹಾರದ ಕಡೆಗೆ ನಾವು ಬೇಗ ಅಟ್ರಾಕ್ಟ್ ಆಗ್ತೀವಿ. ಇವತ್ತಿನ ಬದುಕಿನ, ಆಧುನಿಕ ಬದುಕಿನ ಅಥವಾ ನಾಗರಿಕತೆ ಅಂತ ನಾವೇನು ಅಂದ್ಕೊಳ್ತಾ ಇದ್ದೀವಿ, ಅಥವಾ ಅಭಿವೃದ್ಧಿ ಪರ ಅಂತ ಏನು ಅಂದ್ಕೊಳ್ತಾ ಇದ್ದೀವಿ, ಅಭಿವೃದ್ಧಿ ಅಂದರೆ ಇದು ನನಗಂತೂ ಅರ್ಥ ಆಗದೆ ಇರೋದು. ಯಾಕೆ ಅಂತ ಅಂದರೆ ಅಭಿವೃದ್ಧಿಯಿಂದ ನಾವು ಇವತ್ತೇನು ಅಂದ್ಕೊಂಡಿದ್ದೀವಿ ಅಂತ ಅಂದರೆ ಕೇವಲ ಮನುಷ್ಯನ ಅಭಿವೃದ್ಧಿ ಅಂತ ಅಂದ್ಕೊಂಡಿದ್ದೀವಿ. ಅಭಿವೃದ್ಧಿ ಅಂತ ಅಂದರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಸವಲತ್ತುಗಳನ್ನು ಭೂಮಿಯ ಮೇಲೆ, ಆಕಾಶದಲ್ಲಿ, ಇಡೀ ಪ್ರಕೃತಿನೇ ನನ್ನದು. ಅಭಿವೃದ್ಧಿ ಅಂದರೆ ಇಡೀ ಒಬ್ಬ ಮನುಷ್ಯ ತನಗೋಸ್ಕರ ತನಗೇನೇನು ಬೇಕೋ ಅದೆಲ್ಲ ಸವಲತ್ತುಗಳನ್ನು ಕೂಡ ಮಾಡಿಕೊಳ್ಳೋದು. ಬೇರೆ ಯಾರು ಏನಾದರೂ ಕೂಡ ತೊಂದರೆ ಇಲ್ಲ. ಯಾವ ಪಕ್ಷಿ, ಮರ, ಪ್ರಾಣಿ, ಗಿಡ ಯಾರಿಗೇನೋ ತೊಂದರೆ ಆದ್ರೂ ಕೂಡ ಅದು ನೆಗ್ಲೆಕ್ಟಬಲ್ ಅನ್ನುವಂಥದ್ದು. ಮನುಷ್ಯ ಮಾತ್ರ ಚೆನ್ನಾಗಿರಬೇಕು ಅನ್ನುವಂಥ ಸ್ಥಿತಿಗೆ ನಾವಿವತ್ತು ಬಂದಿದ್ದೀವಿ. ಇದನ್ನು ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಕರೆಯೋಕ್ಕೆ ಮುಜುಗರ ಅಂತ ಅನ್ನಿಸ್ತದೆ ನನಗಂತೂ ಕೂಡ. ಇವತ್ತಿನ ಹೀಗಿರುವಂತಹ ದಿನಮಾನಗಳಲ್ಲಿ ಆಧುನಿಕತೆಯ ಕಡೆ ಮತ್ತು ನಾಗರಿಕತೆ ಅಂತ ಅಂದರೆ ಅನಾಗರಿಕರಾಗಿದ್ದಾಗ ನಾವು ಮನುಷ್ಯರಾಗಿರಲಿಲ್ವ ಅನ್ನೋದು, ಅನಾಗರಿಕರಾಗಿದ್ದಾಗಲೇ ನಾವು ಎಷ್ಟೋ ಮನುಷ್ಯತ್ವವನ್ನು ಉಳಿಸ್ಕೊಂಡಿದ್ವೇನೋ ಅನ್ನೋ ಹಾಗೆ ಮಾತಾಡಬೇಕಾಗತ್ತೆ. ಅದು ಬೇರೆ ಟಾಪಿಕ್ಕೇ ಬೇರೆ ಆಗ್ತದೆ, ಇಲ್ಲಿ ಬೇಡ ಚರ್ಚೆಯಲ್ಲಿ. ಇಲ್ಲಿ ನಾವು ನಾಗರಿಕತೆಯ ಕಡೆ ಅಥವಾ ಆಧುನಿಕ ಬದುಕಿನ ಕಡೆ ಹೆಚ್ಚು ಆದಷ್ಟು ಕೂಡ ಅಥವಾ ನಮ್ಮ ಮುಂದೆ ಇರ್ತಕ್ಕಂಥ ಸಾಮಾಜಿಕ ಮೀಡಿಯಾಗಳು ನಮ್ಮನ್ನು ಹೆಚ್ಚು ನಮ್ಮನ್ನು ಸೆಳೆಗೆ ಪ್ರಯತ್ನ ಪಟ್ಟಷ್ಟು ಕೂಡ ನಾವು ಅದರೊಳಗಡೆ ಒಂದು ಮಾಯಾಜಾಲದ ಒಳಗಡೆ ಹೋಗ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಹಾಗಾಗಿ ನಮ್ಮ ಮನಸ್ಸುಗಳಲ್ಲಿ ಯಾವುದೇ ವಿಚಾರದ ಬಗ್ಗೆಯಾಗಿ ನಿಧಾನವಾಗಿ ಯೋಚನೆ ಮಾಡುವಷ್ಟು ವ್ಯವಧಾನವಾಗಲಿ, ಅದರ ಬಗ್ಗೆ ತಿಳ್ಕೊಂಡು ಮಾತಾಡುವಷ್ಟು ಸಮಯವಾಗಲಿ, ವ್ಯವಧಾನವಾಗಲಿ ನಮಗೆ ಇವತ್ತಿನ ಜಂಜಡಗಳು ನಮಗೆ ಕೊಡ್ತಾ ಇಲ್ಲ. ಶಾಂತಿ ಎಂಬುದೇ ಇಲ್ಲ ಅನ್ನೋ ಹಾಗೆ ಆಗಿದೆ. ನೆಮ್ಮದಿಯನ್ನು ಕೂಡ ಫೇಸ್ಬುಕ್ನಲ್ಲಿ ಹುಡುಕುವಂತಹ ಅಥವಾ ಶಬ್ದ ಭಂಡಾರದಲ್ಲಿ ಹುಡುಕುವಂತಹ ಒಂದು ಕಾಲ ಇದು ಇವತ್ತು. ಅಂತಹ ದಿನಗಳಲ್ಲಿ ನಮ್ಮ ಆಧುನಿಕ ಬದುಕಿನ ಮಾಯೆಗೆ ನರಳ್ತಾ ಇರತಕ್ಕಂಥ ನಮ್ಮ ಈ ಹೊತ್ತಿನ ತಲ್ಲಣಗಳಿಗೆ, ನಮ್ಮ ಈ ಹೊತ್ತಿನ ಜಂಜರಗಳಿಗೆ ತಕ್ಷಣದ ಸುಖವನ್ನು ಅರಸುವಂತಹ ಅರೆಜೀವಿ ಅಂತ ಕರಿತೀನಿ ನಾನು. ಯಾಕೆಂದರೆ ಜೀವನವನ್ನು ನಾವು ಸಂಪೂರ್ಣವಾಗಿ ನಮ್ಮದಾಗಿಸಿಕೊಳ್ತಾ ಇಲ್ಲ. ನಮ್ಮ ಟೈಮನ್ನು, ನಮ್ಮ ಸಮಯವನ್ನು ಬೇರೆ ಯಾವ್ಯಾವುದಕ್ಕೋ ಕೆಲಸಕ್ಕೆ ಬಾರದಂತಹ ಎಷ್ಟೋ ವಿಷಯಗಳ ಕಡೆ ನಾವು ಹರಿಬಿಡ್ತಾ ಇದ್ದೇವೆ. ನಮ್ಮ ಸಮಯವನ್ನು, ಅಮೂಲ್ಯವಾಗಿರ್ತಕ್ಕಂತಹ ಜೀವನವನ್ನು ಅಥವಾ ನಮ್ಮ ಗಮನವನ್ನು ಹೆಚ್ಚು ನಮಗೆ ಉಪಯೋಗ ಆಗತಕ್ಕಂಥದ್ದು ಈ ಪರಗಳೆರಡರಲ್ಲೂ ಕೂಡ ನಮಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಗಮನ ಕೊಡ್ತಾ ಇರೋದು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ತಕ್ಷಣ ನನಗೆ ಮನೋರಂಜನೆ ಬೇಕಪ್ಪ, ಆ ಮನೋರಂಜನೆ ಸಿಕ್ಕರೆ ಮಾತ್ರ ನನಗೆ ಸಮಾಧಾನ ಆಗುತ್ತೆ ಅನ್ನುವಂಥ ಒಂದು ತಾತ್ಕಾಲಿಕವಾದ ಶಾಂತಿಯನ್ನು ನಾವು ಕಂಡುಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀವಿ ಹೊರತು ಒಂದು ಶಾಶ್ವತವಾದ ಶಾಂತಿಯನ್ನು, ಸುಖವನ್ನು ಅರಸುವಂತಹ ವ್ಯವಧಾನವನ್ನು ನಾವು ರೂಢಿಸ್ಕೊಳ್ತಾ ಇಲ್ಲ. ಈಗಿನ ಯುವ ಜನಾಂಗ ಅಂತೂ ಅದರ ಕಡೆ ಗಮನವನ್ನೇ ಕೊಡ್ತಾ ಇಲ್ಲ. ಈ ಮಾರ್ಕ್ಸ್ ಓರಿಯೆಂಟೆಡ್ ಆಗಿರುವಂತಹ ಈ ಜಗತ್ತಿನಲ್ಲಿ ಎಲ್ಲ ಮಾರ್ಕ್ಸ್ವಾದಿಗಳಾಗಿರೋದ್ರಿಂದ ಮಾರ್ಕ್ಸ್ಗಳ ಹಿಂದೆ ಓಡ್ತಾ ಇರ್ತಕ್ಕಂತಹ ಈಗಿನ ಯುವ ಜನತೆ ಎಷ್ಟರ ಮಟ್ಟಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತದೆ ಅನ್ನೋದು ಅವರವರ ಬುದ್ಧಿಗೆ ನಿಲುಕುವಂತಹ ವಿಚಾರ ಅಂತ ಅನ್ನಿಸ್ತದೆ, ಮತ್ತು ಅವರವರ ವ್ಯವಧಾನಕ್ಕೂ ಸಮಯಕ್ಕೂ ನಿಲುಕುವಂತಹ ವಿಚಾರ ಅಂತ ಅನ್ನಿಸ್ತದೆ. ಆ ನಿಟ್ಟಿನಲ್ಲಿ ಹೇಳೋದಾದರೆ ಕವಿ ಇದನ್ನು ಪಠ್ಯವಾಗಿ ನಮಗೆ ಇಟ್ಟರೆ ಅಥವಾ ಇದನ್ನು ಪಠ್ಯ ಆಗಿಸುವುದರ ಮೂಲಕ ಒಂದು ಮಕ್ಕಳಲ್ಲಿ ಅಥವಾ ಒಂದು ನೆಮ್ಮದಿಯ ವಾತಾವರಣವನ್ನು, ಒಂದು ಶಾಂತಿಯುತವಾದ ಮನಸ್ಸನ್ನು ಸದಾ ಕಾಪಾಡಿಕೊಳ್ಳಲಿಕ್ಕೆ ಸದಾ ಇರಬೇಕು. ಅದು ಅಂದರೆ ಯಾವಾಗಲೂ ಕೆಲವು ಹೊತ್ತು ಮಾತ್ರ ಇದ್ದು ಹೋಗೋದಲ್ಲ, ಸದಾ ಯಾವುದೇ ಸಮಾಧಾನದಿಂದ, ಸಮಚಿತ್ತದಿಂದ ಬದುಕನ್ನು ಸ್ವೀಕರಿಸುವಂತಹ ಒಂದು ಮನೋಭಾವವನ್ನು ನಾವು ಮಕ್ಕಳಲ್ಲಿ ರೂಢಿಸಬೇಕಾಗಿರುವಂತಹ ದಿನಮಾನಗಳು ಇದು. ಮತ್ತು ಇಂತಹ ಪಠ್ಯಗಳನ್ನು ನಮ್ಮ ವಿಶ್ವವಿದ್ಯಾನಿಲಯಗಳು ಪಠ್ಯವಾಗಿ ಇಡಬೇಕು ಅಂತ ಈಗ ಸ್ಮಶಾನ ಕುರುಕ್ಷೇತ್ರವನ್ನು ಇಟ್ಟಿದ್ದಾರೆ. ಅದರಿಂದ ಮಕ್ಕಳು ಎಷ್ಟು ಕಲಿತಾರೆ ಅನ್ನೋದಕ್ಕಿಂತ ಅದನ್ನು ಇಟ್ಟಿದ್ರು ಮುಂದೆ ಯಾವಾಗಲಾದರೂ ಕೂಡ ಅದರೊಳಗಿರೋದನ್ನು ಓದಿ ಅರ್ಥ ಮಾಡ್ಕೊಳ್ತಾರೆ. ಈಗ ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅದನ್ನು ಓದಿ ಅರ್ಥ ಮಾಡ್ಕೊಳ್ತಾರೆ.
ಅಂದರೆ ತರಗತಿಯಲ್ಲಿ ನಾವು ಹೇಳಿದಂತಹ ಮಾತುಗಳನ್ನು ಮುಂದೆ ಯಾವತ್ತಾದರೂ 100ರಲ್ಲಿ 10 ಜನ ಆದರೂ ಅಥವಾ 10ರಲ್ಲಿ 2 ಜನರಾದರೂ ಒಬ್ಬನಾದರೂ ಕಡೆಗೆ ಅದನ್ನು ಗಮನ ಇಟ್ಟು ಕೇಳ್ತಾನೆ ಅಥವಾ ಅದನ್ನು ರೂಢಿಸ್ಕೊಳ್ತಾನೆ, ನೆನೆಸ್ಕೊಳ್ತಾನೆ ಅನ್ನೋದಾದರೆ ಅದಷ್ಟೇ ನಮ್ಮ ಶ್ರಮಕ್ಕೆ ಸಂದಂತಹ ಸಾರ್ಥಕ ಅಂತ ನಾವು ಅಂದ್ಕೊಳ್ತೀವಿ. ಹಾಗೆ ಇಂತಹ ವಿಷಯಗಳನ್ನು ಕೂಡ, ಇಂತಹ ಕಥನ ಕವನಗಳನ್ನು ಕೂಡ ನಮ್ಮ ಟೆಕ್ಸ್ಟ್ ಆಗಿ ಇರುವುದರ ಮೂಲಕ ಇಲ್ಲಿರುವಂಥ ವರ್ಣನೆಗಳನ್ನು ಅಥವಾ ಮಾತುಗಳನ್ನು ವಿದ್ಯಾರ್ಥಿಗಳು ತಮ್ಮದಾಗಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡಬಹುದು. ಹಾಗಾಗಿ ಇಲ್ಲಿ ತಕ್ಷಣದ ಸುಖವನ್ನು ಆರಿಸುವಂತಹ ನಮ್ಮಂಥ ಆಧುನಿಕ ಜೀವಿಗಳಿಗೆ ಅಥವಾ ಅರಸುವಂಥ ನಮ್ಮ ಅಂತಹ ಅರೆ ಜೀವಿಗಳಿಗೆ ಶಾಶ್ವತವಾದ ಸುಖದ ಅಥವಾ ಸಂತೋಷದ ಆನಂದದ ಪರಿಕಲ್ಪನೆಯನ್ನು ಕವಿ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಇಲ್ಲಿ ಕೊನೆಯದಾಗಿ ಒಂದು ಮಾತನ್ನು ಹೇಳಲೇಬೇಕು, ಹೇಳದೇ ಇದ್ರೆ ತಪ್ಪಾಗುತ್ತೇನೋ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ, ನನ್ನ ಹುಟ್ಟೂರು ಹೊಸದುರ್ಗ ತಾಲೂಕಿನ ಗುಡ್ಡದ ನೆರ್ಲಿಕೆರೆ ಅಂತ. ಅಲ್ಲಿ ಈ ದಶರಥ ರಾಮೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ. ಈ ಪ್ರಸ್ತುತ ಶ್ರವಣಕುಮಾರನ ಕಥೆ ನಡೆದಿದ್ದು ನನ್ನ ಊರಿನ ಕಾಡಿನ ನಡುವೆ ಇರ್ತಕ್ಕಂತಹ ಒಂದು ಕೊಳದ ಬಳಿ ಅವನ ಈ ಪ್ರಸ್ತುತ ಕಥೆ ನಡೆದಿದ್ದು ಅಂತ ಹೇಳುವಂತಹ ಐತಿಹ್ಯ ಈಗಲೂ ಕೂಡ ಅಲ್ಲಿ ಇದೆ. ಮತ್ತು ಇಲ್ಲಿ ಇರ್ತಕ್ಕಂತಹ ಪ್ರಕೃತಿಯ ಪೂರಕವಾದ ವಾತಾವರಣ ಈಗಲೂ ಕೂಡ ಅಲ್ಲಿ ಇದೆ. ಈಗಲೂ ಕೂಡ ಅಲ್ಲಿ ಗಂಗೆ ಇದೆ, ಒಂದು ಕೊಳ ಇದೆ. ಅಲ್ಲಿ ಗವಿಯಲ್ಲಿ ದಶರಥನಿಂದ ಸ್ಥಾಪಿಸಲ್ಪಟ್ಟಿದೆ ಅಂತ ಹೇಳಲಾಗ್ತಾ ಇರ್ತಕ್ಕಂತಹ ರಾಮೇಶ್ವರ ಅಂದರೆ ಈಶ್ವರ ಲಿಂಗವನ್ನು ನಾವು ಇವತ್ತೂ ಕೂಡ ಅಲ್ಲಿ ಕಾಣ್ತೇವೆ. ಮತ್ತು ಅದು ಗವಿಯ ಒಳಭಾಗದಲ್ಲಿ ಇದೆ. ತುಂಬ ಕಷ್ಟಪಟ್ಟು ಹೋಗಬೇಕು ಆ ಗವಿಗೆ. ಮತ್ತು ಅಲ್ಲಿ ಪೂರಕವಾದ ಅಲ್ಲಿ ತುಂಬ ಕಾಡಿನ ಪರಿಸರ ತುಂಬ ಸುಂದರವಾಗಿ ಇರ್ತಕ್ಕಂಥದ್ದು. ಊರಿಂದ ಸುಮಾರು ಗುಡ್ಡದ ನೆರ್ಲಿಕೆರೆ ಊರಿನಿಂದ ಸುಮಾರು 3-4 ಕಿಲೋಮೀಟರ್ಗಳ ದೂರದಲ್ಲಿ ಆ ವಜ್ರ ಅಂತ ಕರಿತೀವಿ, ದಶರಥ ರಾಮೇಶ್ವರ ವಜ್ರ ಅಂತ. ಅಲ್ಲಿ ತುಂಬ ಸುಂದರವಾದ ವಾತಾವರಣ. ಇವತ್ತಿಗೂ ಕೂಡ ಪ್ರಕೃತಿ ಅಷ್ಟು ಸುಂದರವಾಗಿ ಇದೆ. ಮತ್ತು ದಟ್ಟವಾದ ಕಾಡು ಈಗಲೂ ಕೂಡ ಇದೆ, ಹೊಳೆ ಇದೆ. ಆಮೇಲೆ ಶ್ರವಣಕುಮಾರನ ವಿಗ್ರಹಗಳು ಮತ್ತು ಅಲ್ಲಿ ತಂದೆ ತಾಯಿಗಳನ್ನು ಅವನು ಅಡ್ಡೆಯಲ್ಲಿ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವೂ ಕೂಡ ಇವತ್ತು ಅಲ್ಲಿ ಇದೆ. ಇವತ್ತೂ ಕೂಡ ಅಲ್ಲಿ ಆ ದೈವ ಅಲ್ಲಿ ನೆಲೆಸಿ ಸುತ್ತಮುತ್ತಲಿನ ಜನರ ಕಷ್ಟಗಳನ್ನು ನೀಗಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಮತ್ತು ನಾನು ಆ ಊರಿನಲ್ಲೇ ಹುಟ್ಟಿದವಳು. ಸುಮಾರು 30-32 ವರ್ಷ ಆ ಊರಿನಲ್ಲೇ ನಾನು ಇದ್ದಿದ್ದು, ಹುಟ್ಟಿ ಬೆಳೆದಿರೋದು ಎಲ್ಲ ಅನ್ನೋದನ್ನು ನಾನು ತುಂಬ ಹೆಮ್ಮೆಯಿಂದ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನೊಂದು, ನನ್ನ ಈ ಪುಟ್ಟ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಮತ್ತು ತುಂಬ ಪ್ರೋತ್ಸಾಹಿತವಾದ ಮಾತುಗಳನ್ನು ಆಡಿದಂಥ ಸುಜಾತ ಮೇಡಮ್ ಅವರಿಗೆ ತುಂಬ ಪ್ರೀತಿಯಿಂದ, ಒತ್ತಾಸೆಯಿಂದ ಅವರು ಹೇಳದೇ ಇದ್ದಿದ್ರೆ ಇದೆಲ್ಲ ಸಾಧ್ಯ ಆಗ್ತಿರಲಿಲ್ಲ ಅಂತ ಅನಿಸುತ್ತೆ ನನಗೆ. ಅವರಿಗೆ ನನ್ನ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನರೇಂದ್ರ ಕುಮಾರ್ ಸರ್ ಅವರು ಕೂಡ ತುಂಬ ಇಷ್ಟಪಟ್ಟು, ನೀವು ಮಾತಾಡಿ ಮೇಡಮ್, ಏನೋ ಫ್ರೀಕ್ವೆನ್ಸಾಗಿ ನೀವು ತೊಂದರೆ ಇಲ್ಲ, ಮಾತಾಡಿ, ಏನು ಪ್ರಾಬ್ಲಮ್ ಏನಾಗೋದಿಲ್ಲ, ನಾವು ನೋಡ್ಕೊಳ್ತೀವಿ ಅನ್ನುವಂಥ ಒಂದು ಬೆಂಬಲಯುತವಾದ ಮಾತುಗಳನ್ನು ಅವರು ಕೂಡ ಹೇಳಿದರು. ಹಾಗಾಗಿ ಅವರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂತಹ ಯತೀಶ್ ಕುಮಾರ್ ಅವರಿಗೆ ಎಷ್ಟು ನಾನು ಆಭಾರಿಯಾಗಿದ್ದರೂ ಕೂಡ ಸಾಲದು. ಯಾಕೆಂದರೆ ಅವ್ರು ತುಂಬ ಬೆಂಬಲವನ್ನು ಕೊಟ್ಟು, ಮೇಡಮ್ ನೀವು ಮಾಡ್ತೀರಿ, ನೀವು ಮಾತಾಡಿ, ಯಾಕೆ ನೀವು ಅಂತ ತುಂಬ ಬೆಂಬಲವನ್ನು ಕೊಟ್ಟರು, ಭರವಸೆಯನ್ನು ನನ್ನಲ್ಲಿ ತುಂಬಿದರು. ಮತ್ತು ನನ್ನ ತಮ್ಮನಾಗಿರ್ತಕ್ಕಂಥ ಶಿವಪ್ರಕಾಶ್ ಆತ್ಮವಿಶ್ವಾಸ ನನ್ನ ಹತ್ರ ಇಲ್ಲ, ನನ್ನ ಬಗ್ಗೆ ಅವನಿಗಿದೆ. ಅದನ್ನು ನಾನು ತುಂಬ ಇಷ್ಟಪಡ್ತೇನೆ ಯಾವಾಗಲೂ ಕೂಡ. ಅದನ್ನು ಅವನು ನನ್ನಲ್ಲಿ ತುಂಬಿ, ನನ್ನ ಬಗ್ಗೆ ನನಗಿಲ್ಲದ ಆತ್ಮವಿಶ್ವಾಸವನ್ನು ಅವನು ನನ್ನಲ್ಲಿ ತುಂಬಿ ಹೆಚ್ಚು ನನಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾನೆ. ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾನೆ. ಮತ್ತು ಸುಜಾತ ಮೇಡಮ್ ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಕುವೆಂಪು ವಿಶ್ವಮಾನವ ಕುವೆಂಪು ವೇದಿಕೆಯಿಂದ 4 ಮಾತುಗಳನ್ನು ಆಡಲಿಕ್ಕೆ, ನನ್ನ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಸಹಾಯಕವಾದಂತಹ ಎಲ್ಲರಿಗೂ ಕೂಡ, ಮತ್ತು ವೇದಿಕೆಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ.